ಬೆಳಗಿನ ಜಾವದಲ್ಲಿ ನಿಮ್ಮ ಪರಿಶುದ್ಧ ಪಾದಕ್ಕೆ ನಾವು ಸ್ತೋತ್ರ ಸಲ್ಲಿಸ್ತೇವೆ. ಪರಿಶುದ್ಧಾತ್ಮ ದೇವರ ಸಹಾಯದ ಮೂಲಕ, ಪರಿಶುದ್ಧಾತ್ಮ ದೇವರ ಪ್ರೇರಣೆ ಮೂಲಕ, ಮಾರ್ಗದರ್ಶನದ ಮೂಲಕ ನಿನ್ನ ಮಕ್ಕಳಾಗಿ, ನಿನ್ನ ಸೇವಕರಾಗಿ, ಶಿಷ್ಯರಾಗಿ ಜೀವಿಸುವಂತ ಕೊಟ್ಟಂತ ಈ ಶ್ರೇಷ್ಠ ಸೌಭಾಗ್ಯಕ್ಕಾಗಿ ಸ್ತೋತ್ರ. ಕರ್ತನೆ, ನಿನ್ನ ಪುನರುತ್ಥಾನ ದಿನವನ್ನು ನಾವು ಆಚರಿಸುವುದಕ್ಕಾಗಿ, ಸಂಭ್ರಮಿಸುವುದಕ್ಕಾಗಿ ಕೇವಲ ಮಾತುಗಳಲ್ಲೆಲ್ಲ ಈ ದಿನ ನಿನ್ನ ಪುನರುತ್ಥಾನ ನಮ್ಮ ಜೀವಿತ, ನಮ್ಮ ವ್ಯಕ್ತಿತ್ವ, ನಮ್ಮ ಸ್ವಭಾವದಲ್ಲಿ, ನನ್ನಲ್ಲಿ, ನಮ್ಮಲ್ಲಿ, ನಮ್ಮ ಸಭೆಯಲ್ಲಿ ಕಂಡು ಬರುವಂತೆ ನಿನ್ನ ಪುನರುತ್ಥಾನದ ಶಕ್ತಿ ಅದು ಚಲಿಸಲ್ಪಡಬೇಕಾಗಿ ನಾವು ಕೇಳಿಕೊಳ್ತೇವೆ. ಎಲ್ಲೆಲ್ಲಿ ಸತ್ತಂತ ಸ್ಥಿತಿಯಲ್ಲಿ ನಾವಿನ್ನೂ ಇದ್ದೇವೋ, ಇನ್ನು ಕರ್ತನೆಯವರೇ ಬದಲಾಗದಂತ ಸ್ಥಿತಿಗಳು ಸ್ವಾಮಿ, ಹಳೆ ಸಂಪ್ರದಾಯಗಳು, ಪದ್ಧತಿಗಳು ಅನ್ನುತ್ತಾ ನಾವು ಕೂತ್ಕೊಂಡಿದ್ರೆ, ಈ ದಿನ ನಿನ್ನ ಪುನರುತ್ಥಾನದ ಶಕ್ತಿ ನನ್ನನ್ನು ಮೊದಲುಗೊಂಡು ನಮ್ಮ ಪ್ರತಿಯೊಬ್ಬರೊಳಗಡೆ ದೇವರೇ ಆ ಜೀವವನ್ನು ತುಂಬಿಕೊಂಡವರಾಗಿ ನೂತನ ಕಾರ್ಯಗಳು ಅವು ನಮ್ಮ ಒಳಗಡೆ ಜರಗಲ್ಪಡಬೇಕಾಗಿ ನಾವು ಕೇಳಿಕೊಳ್ಳುತ್ತೇವೆ. ಕರ್ತನೆ, ಆ ಪುನರುತ್ಥಾನ ಶಕ್ತಿ ಬಲವನ್ನು ನಂಬದಂತೆ ಅಥವಾ ಅದಕ್ಕೆ ಒಳಗಾಗದಂತೆ ಅಡ್ಡಿ ಮಾಡುವಂತೆ ಎಲ್ಲ ಸೈತಾನ ಸುಳ್ಳುಗಳು, ಸೈತಾನ ಮೋಸಗಳು ಯೇಸು ನಾಮದಲ್ಲಿ ನಮ್ಮ ಆಲೋಚನೆಯಿಂದ, ನಮ್ಮ ಜೀವಿತದಿಂದ ತೆಗೆದುಹಾಕಲ್ಪಡಲಿ. ಕರ್ತನೆ, ಈ ದಿವಸ ನಮಗೆ ಒಳಗಾಗ್ತೇವೆ. ವಾಕ್ಯದಿಂದ ನಮ್ಮನ್ನು ತುಂಬಿಸು, ವಾಕ್ಯದಲ್ಲಿ ಜೀವಿಸುವಂತೆ ಸಹಾಯ ಮಾಡು. ಯೇಸು ಕರ್ತನ ನಾಮದಲ್ಲಿ ಈ ಪ್ರಾರ್ಥನೆ ಕೇಳಿದೆ ಬರುತ್ತದೆ. ಆಮೇಲೆ ತ್ರಿಗುಂದಾವರ್ತಿ ಈ ಬೆಳಗಿನ ಜಾವದ ಆರಾಧನೆಗೆ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ಸ್ವಾಗತಿಸುವಂತಾಗಿದ್ದೇನೆ. ನಿಜವಾಗ್ಲೂ ಅದ್ಭುತವಾದಂಥ ಸಮಯ, ದೇವರ ಒಂದು ವಿಶೇಷವಾದ ಆಶೀರ್ವಾದ ಒಂದು ಹೊಂದಿಕೊಳ್ಳುವಂಥ ಸಮಯ ಇದಾಗಿದೆ. ನಾವು ಅನೇಕ ಸಾರಿ ಪುನರುತ್ಥಾನದ ಆರಾಧನೆಯನ್ನು ನಾವು ಈಗ ನಮ್ಮ ವಯಸ್ಸುಗಳನ್ನು ನೋಡೋದಾದರೆ ಅನೇಕ ಪುನರುತ್ಥಾನದ ಆರಾಧನೆಗಳನ್ನು ನಾವು ಆರಾಧನೆ ನಡೆಸಿದ್ದೇವೆ, ಆರಾಧನೆ ನಾವು ಜಾಯ್ನ್ ಆಗಿದ್ದೇವೆ. ಆದರೆ ಈ ದಿನ ಈ ಪುನರುತ್ಥಾನ ಒಬ್ಬ ಆತ್ಮಿಕ ವ್ಯಕ್ತಿಗೆ ಎಷ್ಟು ಅವಶ್ಯವಾಗಿದೆ. ಯೇಸುವಿನ ಪುನರುತ್ಥಾನ ನಮ್ಮ ಆತ್ಮಿಕ ಜೀವಿತವನ್ನು ಹೇಗೆ ಬದಲಾಯಿಸ್ತದೆ. ಯೇಸು ಸ್ವಾಮಿಯ ಪುನರುತ್ಥಾನ ಒಬ್ಬ ಸಾಧಾರಣ ವ್ಯಕ್ತಿಯನ್ನ ಅಸಾಧಾರಣವಾದ ವ್ಯಕ್ತಿಯನ್ನಾಗಿ ಹೇಗೆ ಮಾಡ್ತದೆ. ಯೇಸುವಿನ ಪುನರುತ್ಥಾನ ಈ ಲೋಕಕ್ಕೆ ಸಂಬಂಧಪಟ್ಟಂತ ನಮ್ಮನ್ನ ಪರಲೋಕಕ್ಕೆ ಸಂಬಂಧಪಟ್ಟವ್ರನ್ನಾಗಿ ಹೇಗೆ ಮಾಡ್ತದೆ ಅನ್ನುವಂಥ 3 ವಿಷಯಗಳನ್ನ ನಾನು ನಿಮ್ಮೊಟ್ಟಿಗೆ ಈ ದಿವಸ ಹಂಚಿಕೊಳ್ಳಿಕ್ಕಿದ್ದೇನೆ. ನಾನು ಈ ವಿಷಯದಲ್ಲಿ ಪ್ರಾರ್ಥನೆ ಮಾಡ್ತಿರುವಾಗ ದೇವರು 3 ಸಂಗತಿಯನ್ನ ಇವತ್ತು ನಾವು ತಿಳಿಸಬೇಕು, ನಾವು ಧ್ಯಾನ ಮಾಡಬೇಕೆಂಬುದಾಗಿ ನನಗೆ ಪ್ರಕಟ ಮಾಡಿದ್ರಿಂದ ನಾನು ಈ ದಿವಸ ನಿಮ್ಮ ಮುಂದೆ ಇದನ್ನು ಹಂಚಿಕೊಳ್ಳಿಕ್ಕಿದ್ದೇನೆ. ಯೇಸು ಸ್ವಾಮಿ ಆ ಪುನರುತ್ಥಾನ, ಅಲ್ಲಿ ನಡೆದಂಥ ಎಲ್ಲ ಘಟನೆಗಳು ನಮ್ಮೆಲ್ಲರಿಗೂ ಗೊತ್ತಿದೆ. ಅದನ್ನ ನಾನು ಏನು ಮಾಡ್ಲಿಕ್ಕೆ ಹೋಗ್ತೇನೆ ಅಂತಂದ್ರೆ, ಅದರಿಂದ ನಮಗೆ ಬಂದಂತ ಆಶೀರ್ವಾದ, ಅದರಿಂದ ನಮಗೆ ಆಗುವಂತ ಆತ್ಮಿಕ ಲಾಭ. ಈ ಒಂದ್ ವೇಳೆ ನೋಡ್ರಿ, ನಾವು ಕಬ್ಬಿನ ಹಾಲು ನಿಮ್ಗೆಲ್ಲ ಫೇಮಸ್, ನಿಮ್ ಕಡೆ ಕಬ್ಬು ಅಲ್ರಿ, ದೊಡ್ಡ ಕಬ್ಬು ಇರ್ತದೆ, ರಸ ಸ್ವಲ್ಪ ಇರ್ತದೆ. ಹೀಗಾಗಿ ನಾ ಏನ್ ಮಾಡ್ಬಿಡ್ತೇನೆ ಅಂದ್ರೆ, ಕಬ್ಬು ಅದೆಲ್ಲ ವೇಸ್ಟ್ ಇದೆಯಲ್ಲ, ಅದನ್ನ ಪಕ್ಕಕ್ಕೆ ಇಟ್ಬಿಡೋಣ. ಆ ಕಬ್ಬಿನ ರಸವನ್ನು ಮಾತ್ರ ಇವತ್ತು ನಾವು ಎಷ್ಟು ಸಾಧ್ಯನೋ ಅದನ್ನು ಹೊಂದಿಕೊಳ್ಳೋದಕ್ಕಾಗಿ ನಾವು ಪ್ರಯತ್ನ ಮಾಡಿಕೊಳ್ಳೋಣ. ಯೇಸು ಸ್ವಾಮಿ ಪುನರುತ್ಥಾನವಾದ ನಂತರ ಒಂದು ಪ್ರಯಾಣ ಪ್ರಾರಂಭ ಮಾಡ್ತಾರೆ. ಯಾವ ಪ್ರಯಾಣ ಅಂತಂತಂದ್ರೆ, ಆ ಯೇಸು ಸ್ವಾಮಿ ಎಮ್ಮ ಎಂಬ ಹಳ್ಳಿಗೆ ಪ್ರಯಾಣ ಮಾಡುತ್ತಾ ಇರುವಾಗ ಅಲ್ಲಿ 2 ಶಿಷ್ಯರು ಮಾತಾಡ್ತಾ ಹೋಗ್ತಾ ಇರ್ತಾರೆ. ಮಾತಾಡ್ತಾ ಹೋಗುವಾಗ ಲೂಕಂಬರ್ ಸುವಾರ್ತೆ ಕಡೆಯ ಅಧ್ಯಾಯ 24ನೇ ಅಧ್ಯಾಯದಿಂದ 13ನೇ ವಚನದಿಂದ ಈ ಒಂದು ಪ್ರಯಾಣ ಪ್ರಾರಂಭ ಆಗ್ತದೆ. ಯೇಸು ಸ್ವಾಮಿಯವರೊಂದಿಗೆ ಪ್ರಯಾಣ ಮಾಡುತ್ತಾ 13ನೇ ವಚನದಿಂದ ಹಿಡಿದು 29ನೇ ವಚನದವರೆಗೆ ಯೇಸು ಸ್ವಾಮಿಯವರೊಂದಿಗೆ ಪ್ರಯಾಣ ಮಾಡ್ತಾ ಇದ್ದಾರೆ. ಒಂದು ನೋವಿನ ಸಂಗತಿ ಏನಂದ್ರೆ, ಅವರೊಂದಿಗೆ ಯಾರು ಪ್ರಯಾಣ ಮಾಡ್ತಾ ಇದ್ದಾರೆ ಅಂತ ಹೇಳಿ 2 ಶಿಷ್ಯರಿಗೂ ಗೊತ್ತೇ ಆಗಲ್ಲ. ಯಾರೊಂದಿಗೆ ನಾವು ಮಾತಾಡ್ತಾ ಇದ್ದೇವೆ, ಯಾಕೆ ಈ ಪ್ರಯಾಣ ಮಾಡ್ತಾ ಇದ್ದೇವೆ, ನಮ್ಮ ಜೊತೆ ಇರೋರು ಯಾರು ಅನ್ನುವಂಥ ಪರಿಕಲ್ಪನೆ ಇಲ್ಲದೆ, ತಿಳುವಳಿಕೆ ಇಲ್ಲದೆ, ಅರಿವು ಇಲ್ಲದೆ ಅವರು ಪ್ರಯಾಣ ಮಾಡ್ತಾ ಇದ್ದಾರೆ. ಅವ್ರಿಗೆ ಗೊತ್ತಿಲ್ಲ ಯಾರೊಂದಿಗೆ ನಾವು ಮಾತಾಡ್ತಾ ಇದ್ದೇವೆ, ನಮ್ಮ ಹೆಜ್ಜೆಯೊಂದಿಗೆ ಹೆಜ್ಜೆ ಇಟ್ಟು ನಡೆಯುವಂತೂ ಈತನು ಯಾರು ಎಂಬುದಾಗಿ ಸಹ ಗುರುತು ತಿಳಿಯದೆ ಈ ಪ್ರಯಾಣವನ್ನು ಅವ್ರು ಮಾಡ್ತಾ ಇದ್ದಾರೆ. ಪ್ರಿಯ ದೇವ ಜನರೇ, ಎಷ್ಟೋ ಸಾರಿ ನಮ್ಮ ಆತ್ಮಿಕ ಜೀವನದ ಪ್ರಯಾಣ ಹಾಗೆ ಇರ್ತದೆ. ನಾವು ಕ್ರೈಸ್ತರು ಹೌದು, ನಾವು ದೇವರ ಮಕ್ಕಳು ಹೌದು, ಆದ್ರೆ ನಾವು ನಿಜವಾಗ್ಲೂ ಯೇಸುವಿನಿಂದ ನಡೀತಾ ಇದ್ದೇವೆ ಅನ್ನುವಂಥ ಒಂದು ತಿಳುವಳಿಕೆ, ಪರಿಕಲ್ಪನೆಯನ್ನ, ಆ ವಿವೇಕದಿಂದ ನಾವು ಎಷ್ಟೋ ಸರಿ ನಡೀತಾನೆ ಇಲ್ಲ. ಸುಮ್ಮನೆ ಪ್ರಯಾಣ ಮಾಡ್ತಾ ಇದ್ದೇವೆ. ಹಾಗೆ ಅಲ್ಲಿ ಅವರು ದೇವ್ರ ಬಗ್ಗೆನೇ ಮಾತಾಡ್ತಾ ಇದ್ದಾರೆ, ದೇವರ ವಾಕ್ಯದ ಬಗ್ಗೆನೇ ಮಾತಾಡ್ತಾರೆ. ಯಾವ ಯೇಸುವಿನ ಬಗ್ಗೆ ಮಾತನಾಡ್ತಾ ಇದ್ದಾರೆ ಅದೇ ಯೇಸು ಅವರೊಂದಿಗಿದ್ದಾನೆ. ಅವ್ರಿಗೆ ಗೊತ್ತು ಹೇಳಲಿಕ್ಕೆ ಆಗ್ತಾ ಇಲ್ಲ, ಅವ್ರಿಗೆ ತಿಳಿದುಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಈ ದಿನ ಲೋಕದಲ್ಲಿ ಏನು ಬೇಕು ಅದು ಎಲ್ಲಿಂದ ಬರ್ಬೇಕಂದ್ರೆ ಸಭೆಯಿಂದ ಬರಬೇಕು. ಈ ಲೋಕಕ್ಕೆ ನಾವು ಬೆಳಕು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ, ಭೂಮಿಗೆ ನೀವು ಉಪ್ಪಾಗಿದ್ದೀರಿ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಆದ್ರೆ ನಮ್ಮಿಂದಲೇ ಎಲ್ಲ ಆಶೀರ್ವಾದ ಹೊರಟು ಹೋಗ್ಬೇಕು. ನಮ್ಮನ್ನ ದೇವರು ಆಶೀರ್ವಾದ ನಿಧಿಯನ್ನಾಗಿ ಇಟ್ಟಿದ್ದಾನೆ. ಅದಕ್ಕಾಗಿ ದೇವರು ಅಬ್ರಾಹ್ಮನಿಗೆ ಹೇಳ್ತಾರೆ, ನೀನು ಯಾರನ್ನ ಆಶೀರ್ವಾದ ಮಾಡ್ತಿ ಅವ್ರಿಗೇನು ಮಾಡ್ತೀನಿ, ನಾನು ಆಶೀರ್ವಿಸ್ತೇನೆ. ನೀನನ್ನು ಆಶೀರ್ವಿಸುವವರನ್ನ ನಾನು ಆಶೀರ್ವಾದ ನಿಧಿಯಾಗಿ ನೀನು ಇರ್ತಿ ಎಂಬುದಾಗಿ ದೇವರು ವಾಗ್ದಾನ ಮಾಡಿದ್ದಾನೆ. ಹಾಗಾದ್ರೆ ಈ ದಿನ ದೇವರ ಮಕ್ಕಳಾದ ನಾವುಗಳು, ದೇವರ ಜನರಾದ ನಾವುಗಳು, ನಾವು ಏನಾದರೂ ಹೊಸದು, ಆತ್ಮಿಕವಾದದ್ದು, ಒಳ್ಳೆಯದು, ಶ್ರೇಷ್ಠವಾದದ್ದು ಬರಬೇಕಾದ್ರೆ ಎಲ್ಲಿಂದ ಬರಬೇಕದು? ನಮ್ಮಿಂದಲೇ ಬರಬೇಕು.
ಆದ್ರೆ ಈ ದಿನ ಸಮಸ್ಯೆ ಏನಾಗಿದೆ ಅಂತಂದ್ರೆ, ನಮ್ಮಿಂದ ಆತ್ಮಿಕವಾದ ಸಂಗತಿ ಬರುವುದು ನಿಂತು ಹೋಗಿ ಲೌಕಿಕವಾದ ಸಂಗತಿ ನಮ್ಮೊಳಗೆ ಪ್ರವೇಶ ಮಾಡಲ್ಪಟ್ಟಿದೆ. ಈಗ ನೋಡ್ಕೊಳ್ರಿ, ಸ್ವಲ್ಪ ವರ್ಷಗಳಿಂದ ನಮ್ಮೆಲ್ಲ ಸಂಗತಿಗಳು ನೋಡ್ಕೊಳ್ರಿ, ಎಷ್ಟು ಒಂದ್ ವೇಳೆ ಆದಿ ಸಭೆಗೆ ಒಂದ್ ವೇಳೆ ನಾವು ನಮ್ಮ ಸಭೆಯನ್ನ, ನಮ್ಮ ಆತ್ಮಿಕ ಜೀವಿತವನ್ನ ಕಂಪೇರ್ ಮಾಡ್ಕೊಂಡ್ರೆ, ನಾವು ಹಂಗೆ ಕಂಪೇರ್ ಮಾಡ್ಕೊಳ್ಳಲ್ಲ. ನಾವಿಲ್ಲಿ ಅಕ್ಕಪಕ್ಕ ಇರುವಂತ ಸಭೆ ಜೊತೆ ಕಂಪೇರ್ ಮಾಡ್ಕೊಳ್ತೇವೆ, ಅಕ್ಕಪಕ್ಕ ಜನ ಜೊತೆ ಕಂಪೇರ್ ಮಾಡ್ಕೊಳ್ತೇವೆ. ದೇವ್ರ ವಾಕ್ಯ ಹೇಳ್ತದೆ ಏನಂದ್ರೆ, ನಾವು ಯೇಸುವನ್ನ ಹಿಂಬಾಲಿಸ್ಬೇಕಂತೆ, ಯೇಸುವನ್ನ ಇಮಿಟೇಟ್ ಮಾಡ್ಬೇಕಂತೆ, ಯೇಸುವನ್ನೇ ನಾವು ಹೇಗೆ ಯೇಸು ನಡೀತಾರೆ ಹಾಗೆ ನಡಿಬೇಕಂತೆ. ನಮ್ಗೇನಾದ್ರೂ ಕಂಪ್ಯಾರಿಸನ್ ಮಾಡುವುದಾದ್ರೆ ಯೇಸುವಿನೊಂದಿಗೆ ಮಾಡ್ಕೊಳ್ಬೇಕು. ನಮ್ಮ ಸಭೆ, ನಮ್ಮ ಆತ್ಮಿಕತೆಯನ್ನು ಒಂದ್ ವೇಳೆ ಸಭೆಯ ಸಕಲ ಕ್ರಮಗಳನ್ನ ನಾವು ಕಂಪ್ಯಾರಿಸನ್ ಮಾಡ್ಕೊಳ್ಬೇಕಾದ್ರೆ ಆದಿ ಸಭೆಗೆ ನಾವು ಕಂಪೇರ್ ಮಾಡ್ಕೊಳ್ಬೇಕು. ಆ ದಿನಗಳು ಈ ದಿನಗಳನ್ನು ಕಂಪೇರ್ ಮಾಡಿ ನೋಡುದ, ಅದು ಪುನರುತ್ಥಾನವಾದ ಯೇಸುವಿನ ನಾಮದಲ್ಲಿ ಪ್ರಾರಂಭವಾದ ಸಭೆ, ಯೇಸುವಿನ ರಕ್ತದಲ್ಲಿ ಸ್ಥಾಪಿಸವಾದಂತ ಸಭೆಗಳು, ಅಲ್ಲಿಂದ ಪ್ರಾರಂಭವಾಗಿ ಈಗ ಸಭೆಗಳು ಬೆಳೀತಾ 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 ಬರುವಾಗ ಕ್ವಾಂಟಿಟಿ ಇದೆ, ಕ್ವಾಲಿಟಿ ಹೋಗ್ಬಿಟ್ಟಿದೆ. ಈ ದಿನ ನಾವು ಒಳ್ಳೆ ಸಭೆ ಅಂದ್ರೆ ಎದಕ್ಕೆ ಹೇಳ್ತೇವೆ ಹೇಳ್ರಿ? ಕ್ವಾಂಟಿಟಿ. ದೊಡ್ಡ ಸಭೆ ಕ್ವಾಂಟಿಟಿ. ಯೇಸು ಸ್ವಾಮಿ ಪರಲೋಕದಿಂದ ನಮ್ಮ ಕ್ವಾಂಟಿಟಿಯನ್ನು ನೋಡುವುದಿಲ್ಲ, ನಮ್ಮ ಕ್ವಾಲಿಟಿಯನ್ನು ನೋಡ್ತಾನೆ. ಕ್ವಾಂಟಿಟಿ ನೋಡುವರು ಮನುಷ್ಯರ ಹಾಗೆ ಹೊರಗಡೆ ಸಂಗತಿಯನ್ನು ಕರ್ತನು ನೋಡುವುದಿಲ್ಲ, ಕರ್ತನು ಒಳಗಡೆ ಸಂಗತಿಯನ್ನು ನೋಡುವಂತನಾಗಿದೆ, ಅಂತರಂಗವನ್ನು ನೋಡುವಂತನಾಗಿದೆ. ಪ್ರಿಯ ದೇವ ಜನರೇ, ಈ ದಿನ ನಾನು ಹೇಳಲಿಕ್ಕೆ ಬಯಸ್ತಾ ಇರುವುದು, ನಾವು ಯೇಸುವಿನೊಂದಿಗೆ ನಡೀತಾ ಇದ್ದೇವೆ, ದೇವರ ವಾಕ್ಯ ಓದ್ತಾ ಇದ್ದೇವೆ, ದೇವರನ್ನ ಆರಾಧಿಸ್ತಾ ಇದ್ದೇವೆ, ದೇವರ ಮಕ್ಕಳು ನಿಜ. ಆದ್ರೆ ಆತನು ಯಾರು ಅಂತ ನಮಗೆ ಗೊತ್ತಿಲ್ಲ. ಆತನು ಯಾರಂತ ಗೊತ್ತಾದ್ರೆ ನನ್ನ ಜೀವನ ಇದ್ದಾಗ ಇರುವುದಿಲ್ಲ, ನಮ್ಮ ಜೀವಿತ ಮಾರ್ಪಾಟವಾಗ್ತದೆ, ನಮ್ಮ ಸ್ವಭಾವ ಮಾರ್ಪಾಟವಾಗ್ತದೆ, ನಮ್ಮ ಒಳಗಿನ ನಂಬಿಕೆ ಮಾರ್ಪಾಟವಾಗ್ತದೆ, ನಮ್ಮ ಜೀವನ ಶೈಲಿ ಬದಲಾಗ್ತದೆ, ನಮ್ಮ ಗುರಿ ಉದ್ದೇಶಗಳು ಬದಲಾಗ್ತದೆ. ಆದ್ರೆ ಅಂದ್ರೆ ನಾವು ಕೇವಲ ಪುಸ್ತಕದಲ್ಲಿರುವಂತ ಯೇಸುವನ್ನ ಮಾತ್ರ ನಾವು ತಿಳ್ಕೊಳ್ತಾ ಇದ್ದೇವೆ. ಅದಕ್ಕಾಗಿ ನಮ್ ಕೂಡ ಒಂದು ಮಾತು ಹೇಗೆ ಹೇಳ್ತಾರೆ ಅಂದ್ರೆ, ಪುಸ್ತಕದಲ್ಲಿರುವಂತ ಬದನೆಕಾಯಿ ಪಲ್ಯ ಮಾಡಕ್ ಬರಲ್ಲಂತೆ. ತುಂಬಾ ಚಂದ ಇರ್ತೈದ್ರಿ ಅದು. ನಾರ್ಮಲ್ ಬದನೆಕಾಯಿ ನೋಡಿದ್ರೆ ನೀವು ಬಿಸಿಲಲ್ಲಿ ಇಟ್ಟು ಸ್ವಲ್ಪ ಅದು ಬಾಡಿ ಹೋಗ್ಬಿಟ್ಟಿರ್ತದೆ. ಆದ್ರೆ ಬುಕ್ಕಲ್ಲಿರುವಂತ ಬದನೆಕಾಯಿ ಶೈನಿಂಗ್ ಹಂಗೆ ಇರ್ತದೆ. ಇವತ್ತು ಒಂದ್ ವೇಳೆ ಅಂತ ಬಿಲೀವರ್ಸ್ ನಾವು ಆಗ್ಬಾರ್ದು, ಅಂತ ವಿಶ್ವಾಸಗಳು ನಾವು ಆಗ್ಬಾರ್ದು. ನೋಡಿ ತುಂಬಾ ಚಂದ ಕಾಡ್ತೇವೆ, ಎದಕ್ಕೂ ಉಪಯೋಗ ಇಲ್ಲ. ಸ್ವಲ್ಪ ನೀವು ಒಬ್ಬರನ್ನ ಬುಕ್ಕಲ್ಲಿರುವಂತ ಬದನೆಕಾಯಿ ತಗೊಂಡು ನೀವು ಪಲ್ಯ ಮಾಡ್ಲಿಕ್ಕೆ ಹೋಗ್ರಿ, ಬಾಜಿ ಮಾಡ್ರಿ, ಮಾಡ್ಲಿಕ್ಕೆ ಆಗ್ತದ? ಭ್ರಮೆ ಅನಿಸ್ತದೆ. ನಾವು ಕರ್ತನ ಮುಂದೆ ನಿಂತ್ಕೊಳ್ಳುವಾಗ ಏನೆಲ್ಲ ನಾವು ಕನ್ಸ್ಕೊಂಡಿದ್ದೇವೆ, ಅಲ್ಲಿ ಕರ್ತನ ಮುಂದೆ ಒಂದು ವೇಳೆ ಪುಸ್ತಕದಲ್ಲಿರುವಂಥ ಬದನೆಕಾಯಿ ಥರ ನಾವಿದ್ರೆ ನಮ್ಮ ಜೀವನ ಭ್ರಮೆನೆ. ಆ ರಿಯಾಲಿಟಿ ನಾವು ಬರಬೇಕಾಗಿದೆ. ಈ ಶಿಷ್ಯರು 13 ವಚನದಿಂದ ಹಿಡಿದು 29 ವಚನಗಳು ಯೇಸುವಿನೊಂದಿಗೆ ನಡೆದ್ರಿ, ಆದರೆ ಯೇಸು ಯಾರಂತ ಗೊತ್ತಿಲ್ಲ. ಈ ದಿನ ನಾವೆಷ್ಟು ಎಕ್ಸ್ಪೀರಿಯನ್ಸ್ ಇದ್ದೇವೆ, ಎಷ್ಟು ನಾವು ಹಳೇ ವಿಶ್ವಾಸಿಗಳಾಗಿದ್ದೇವೆ, ಎಷ್ಟು ಓಲ್ಡ್ ಮೆಂಬರ್ಸ್ ನಾವಾಗಿರ್ಬೋದು, ಎಷ್ಟು ವರ್ಷದ ನಾವು ಸೇವೆ ಮಾಡ್ತಾ ಇರ್ಬೋದು. ಆದ್ರೆ ಕರ್ತನು ಕೇಳುವುದು ಏನಂತಂದ್ರೆ, ನಿನಗೆ ಯೇಸು ಗೊತ್ತಾ? ಇವ್ರಿಗೆ ಯೇಸು ಯಾರಂತ ಗೊತ್ತೇ ಇಲ್ರಿ. ಆಗ ಯೇಸು ಸ್ವಾಮಿ ಅಲ್ಲಿ ನೋಡ್ಕೊಳ್ತೇವೆ ಏನಂತಂದ್ರೆ, 30ನೇ ವಚನಕ್ಕೆ ಬರುವಾಗ ಯೇಸು ಸ್ವಾಮಿ ಅವ್ರಿಗೆ ಏನು ಮಾಡ್ತಾರೆ, ರೊಟ್ಟೆಯನ್ನು ಮುರಿದು ತಿನ್ನುವುದಕ್ಕಾಗಿ ಕೊಡುವಾಗ ಅಲ್ಲಿ ವಾಕ್ಯ ಬಹಳ ಸುಂದರವಾಗಿ ಹೇಳ್ತದೆ. ನಾನು ಸ್ವಲ್ಪ ನಿಮಗೋಸ್ಕರ ಓದ್ಕೊಳ್ತೇನೆ ರೀ. ಲೂಕಂಬರ್ ಸುವಾರ್ತೆ 24ನೇ ಅಧ್ಯಾಯ 30ನೇ ವಚನ. ಆತನು ಅವರ ಸಂಗಡ ಊಟಕ್ಕೆ ಕೂತುಕೊಂಡಾಗ ರೊಟ್ಟೆಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು ಅವರಿಗೆ ಕೊಡುತ್ತಿರಲಾಗಿ ಅವರ ಕಣ್ಣುಗಳು ತೆರೆದವು. ಆತ್ಮಿಕ ಕುರುಡುತನದಲ್ಲಿದ್ದಾರೆ. ಪುನರುತ್ಥಾನದ ಶಕ್ತಿ ಆತ್ಮಿಕ ಕುರುಡುತನವನ್ನ ಹೋಗಲಾಡಿಸ್ತದೆ. ನಿನ್ನ ಆತ್ಮಿಕವಾದ ಸಂಗತಿಗಳು ನಿನಗೆ ಸರಿಯಾಗಿ ಪ್ರಕಟವಾಗಲಿಕ್ಕೆ ಪ್ರಾರಂಭವಾಗ್ತದೆ, ಕುರುಡುತನ ಹೋಗ್ತದೆ. ಬೈಬಲಲ್ಲಿ ಒಂದು ವಾಕ್ಯ ಹೇಗೆ ಹೇಳ್ತದೆ, ಒಬ್ಬ ಕುರುಡ ಮತ್ತೊಬ್ಬ ಕುರುಡನಿಗೆ ನಾವು ಹೆಂಗ್ ಅನ್ಕೊಳ್ತೀವಿ, ಒಬ್ಬ ಕುರುಡನ ದಾರಿ ಸರಿ ತೋರಿಸ್ತಾನೆ. ಯಾಕಂದ್ರೆ ಕುರುಡುತನದಲ್ಲಿ ನಡೆದು ರೂಢಿಯಾಗಿಬಿಟ್ಟಿರ್ತದೆ ಅವನಿಗೆ, ಹೀಗಾಗಿ ಚೆನ್ನಾಗಿ ತೋರಿಸ್ತಾನೆ ಅವನು. ಆದ್ರೆ ದೇವರ ವಾಕ್ಯ ಹಾಗೆ ಹೇಳುವುದಿಲ್ರಿ. ಲೋಕಾರೂಢಿ ಮಾತುಗಳು ಕೇಳಲಿಕ್ಕೆ ಚಂದ ಆಗ್ಬೋದು, ಅವು ಸತ್ಯ ಅಲ್ಲ. ಸತ್ಯ ಯಾವುದಂದ್ರೆ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದ್ದೇ ಸತ್ಯ. ಒಬ್ಬ ಕುರುಡ ಮತ್ತೊಬ್ಬ ಕುರುಡನಿಗೆ ದಾರಿ ತೋರಿಸಲಿಕ್ಕೆ ಆಗುವುದಿಲ್ಲ. ಈ ದಿನ ನಿನ್ನ ಜೀವಿತದಲ್ಲಿ ಯೇಸು ಸ್ವಾಮಿಯ ವೈಯಕ್ತಿಕವಾದ ಅನುಭವ, ಯೇಸು ಸ್ವಾಮಿಯ ವೈಯಕ್ತಿಕವಾದ ಸಂಬಂಧವನ್ನ ನಾವು ನಮ್ಮ ಆತ್ಮಿಕ ಕಣ್ಣುಗಳು ತೆರೆಯಲ್ಪಡಬೇಕಾಗಿದೆ. ಯೇಸು ಇದ್ದಾನೆ, ಅವ್ರಿಗೆ ಯೇಸುವಿನ ಬಗ್ಗೆ ಗೊತ್ತಿಲ್ಲ, ಯೇಸು ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ಈ ದಿನ ನಾವು ಕೇಳ್ಕೊಳ್ಳೋಣ, ಕರ್ತ ನಿನ್ನ ಪುನರುತ್ಥಾನದ ಶಕ್ತಿ ನನ್ನ ಆತ್ಮಿಕ ಕಣ್ಣುಗಳನ್ನು ತೆರೆಯುವಂತೆ ಮಾಡಲಿ. ಗೊತ್ತಾಗ್ತಾ ಇಲ್ಲ, ಏನೇನೋ ನೋಡ್ತಾ ಇದ್ದೇವೆ ನಾವು. ಆತ್ಮಿಕ ಕಣ್ಣುಗಳನ್ನು ತೆರಲಿಲ್ಲ ಅಂದ್ರೆ ಸಮುದ್ರದಲ್ಲಿ ಯೇಸು ಸ್ವಾಮಿ ನಡೆದುಕೊಂಡು ಬರುವಾಗ ಹೇಳಿದ್ರಲ್ಲ, ಪೇತ್ರನ ಹೇಳ್ತಾನೆ ಭೂತ ಅಂತ ಹೇಳ್ಬಿಟ್ರು. ಹಿಂಗೆ ಆಗ್ತದೆ ರೀ. ಆತ್ಮಿಕ ಕಣ್ಣು ತೆರಲ್ಪಟ್ಟಿಲ್ಲ ಅಂದ್ರೆ ಯಾರಾದ್ರೂ ನಮ್ಮನ್ನು ಮೋಸ ಮಾಡ್ತಾರೆ. ಸೈತಾನ ಬಂದು ದೇವದೂತರ ತರ ನಿಂತ್ಕೊಂಡು ಯೇಸು ಸ್ವಾಮಿ ಅಂತ ಅವನೇ ಪ್ರಕಟಪಡಿಸ್ತಾನೆ. ಯಾಕಂದ್ರೆ ಆತ್ಮಿಕ ಕಣ್ಣುಗಳು ತೆರೆಯಲ್ಪಟ್ಟಿಲ್ಲ. ನಮ್ಮ ಆತ್ಮಿಕ ಕಣ್ಣುಗಳು ತೆರೆಯಲ್ಪಡಬೇಕಾಗಿದೆ ಈ ದಿನ. ಪ್ರಿಯ ದೇವ ಜನರೇ, ಊಟ ಮಾಡ್ತಾ ಇದ್ದೆ ಹೊಟ್ಟೆ ತುಂಬ್ತಾ ಇಲ್ಲ ಅಂದ್ರೆ ನೀವು ಊಟ ಮಾಡ್ತಾ ಇಲ್ಲ ಅಂತ ಅರ್ಥ.
ನೀವೊಂದು ಭ್ರಮೆಯಲ್ಲಿದ್ದೀರಿ, ನಾವು ಊಟ ಮಾಡ್ತಾ ಇದ್ದೇನೆ ಅಂತೇಳಿ. ಬಿರಿಯಾನಿ ತಿಂದೆ, ನಾನು ಮಟನ್ ತಿಂದೆ, ಅದನ್ನು ಊಟ ಮಾಡಿದೆ, ಇದನ್ನು ಊಟ ಮಾಡಿದೆ, ಮಾಡ್ತಾ ಇದ್ದೇವೆ, ಅದ್ರ ಹೊಟ್ಟೆ ತುಂಬ್ತಾನೆ ಇಲ್ರಿ ಅಂದ್ರೆ ನೀವು ಭ್ರಮೆಯಲ್ಲಿದ್ದೀರಿ. ಅಂದ್ರೆ ಏನು? ನಾನು ದೇವರನ್ನು ಆರಾಧಿಸ್ತಾ ಇದ್ದೇನೆ, ಪ್ರಾರ್ಥಿಸ್ತಾ ಇದ್ದೇನೆ, ದೇವರೊಂದಿಗೆ ಇದ್ದೇನೆ, ಅದು ನಾನು ಬದಲಾಗ್ತಾ ಇಲ್ಲ. ನನ್ನ ಬದಲಾವಣೆ ನನ್ನಲ್ಲಿ ಎಲ್ಲೂ ಕಂಡು ಬರುವುದಿಲ್ಲ. ನನ್ನ ಕೋಪ ಹಂಗೆ ಇದೆ, ನನ್ನ ಮಾತು ಹಂಗೆ ಇದೆ, ನನ್ನ ಸ್ವಭಾವ ಹಂಗೆ ಇದೆ ಅಂತಾರೆ ನಾವು ಇನ್ನೂ ಆತ್ಮಿಕ ಕುರುಡುತನದಲ್ಲಿದ್ದೇವೆ. ಅವ್ರು ಯಾರು ಬೇಕಾದ್ರೂ ಆಗಿರ್ಬೋದು. ಈ ದಿನ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ನಾವು ಪ್ರತಿ ಸಾರಿ ಈ ಒಂದು ಪುನರುತ್ಥಾನದ ನಾವು ಆರಾಧನೆಗಳ ಪಾಲು ತೆಗೆದುಕೊಳ್ಳುವಾಗ ಪ್ರತಿ ಸಾರಿ ನ್ಯಾಯ ವಿಚಾರಣೆಗೆ ಒಳಗಾಗ್ತೇವೆ. ಯಾಕೆ ಹೇಳ್ರಿ? ಪ್ರತಿ ಸಾರಿ ದೇವರು ನನ್ನ ಆತ್ಮ ಕಣ್ಣುಗಳನ್ನು ತೆರಿಬೇಕಂತ ಬರುವಾಗ ನಾವು ಹೇಳ್ತೇವೆ, ಸ್ವಾಮಿ ನಾನು ಸರಿಯಾಗಿದ್ದೇನೆ. ನಮ್ಮ ಪಕ್ಕದವ್ರಿಗಿಲ್ಲ ಕಣ್ಣು. ಯಾವಾಗಲೂ ಸಂದೇಶ ಕೇಳುವಾಗ ಅದೊಂದು ಒಂದು 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 ಸೈತಾನ ನಮ್ಮ ಒಳಗಡೆ ಕೆಲಸ ಮಾಡೋದು ಏನಂದ್ರೆ, ಇವ್ರು ಹೇಳುವಂಥ ಸಂದೇಶ ಯಾರಿಗೆ ಗೊತ್ತಾ ಅಂತ ನಮಗೆ ಇನ್ನೊಬ್ರು ಅರ್ಥ ಆಗ್ತದೆ, ಇನ್ನೊಬ್ರಿಗೆ ಅಂತ ಅರ್ಥ ಆಗ್ತದೆ, ನಮಗಂತ ಅರ್ಥ ಆಗಲ್ಲ. ಅವ್ರು ಹೇಳಿದ್ರಲ್ಲ ಇವ್ರಿಗೆ ಇತ್ತು ನೋಡೋದು, ಇವ್ರ ಸಲುವಾಗಿ ಹೇಳ್ದಂಗಿತ್ತು ಅವರು ಅಂತಂದ್ರೆ ನಿಮ್ಮ ಒಳಗಡೆ ದೇವರಾತ್ಮನಿಲ್ಲ. ದೇವರಾತ್ಮನ ಯಾವಾಗಲೂ ಇತರ ತಪ್ಪನ್ನ ತೋರಿಸುವುದಿಲ್ಲ, ನನ್ನೊಳಗಿರುವಂಥ ತಪ್ಪನ್ನ ಆತನು ತೋರಿಸುವಂತನಾಗಿದ್ದಾನೆ. ನನ್ನೊಳಗಡೆ ಮಾನಸಾಂತರವನ್ನು ತೆಗೆದುಕೊಂಡು ಬರುವಂತನಾಗಿದ್ದಾನೆ. ಹೀಗಾಗಿ ನನ್ನ ಆತ್ಮಿಕ ಕಣ್ಣುಗಳು ತೆರೆಯಲ್ಪಟ್ಟಿದೆಯಾ? ಆತ್ಮಿಕ ಕಣ್ಣುಗಳು ತೆರೆಯಲ್ಪಟ್ಟಾಗ ಅರ್ಥ ಏನು ಅಂತಂದ್ರೆ, ಆತ್ಮಿಕ ಕಣ್ಣುಗಳು ತೆರೆಯಲ್ಪಡುವುದರ ಅರ್ಥ ಏನಂತಂದ್ರೆ ಯೇಸು ಸ್ವಾಮಿ ನೋಡಿದ ಹಾಗೆ ನೋಡುವಂಥದ್ದು. ಅದಕ್ಕೆ ಯೇಸು ಸ್ವಾಮಿ ಹತ್ರ ನಾನು ತೀರ್ಪು ಮಾಡ್ಲಿಕ್ಕೆ ಬಂದಿಲ್ಲ. ಯೇಸು ಸ್ವಾಮಿ ತೀರ್ಪು ಮಾಡ್ಲಿಕ್ಕೆ ಬಂದಿಲ್ಲ ಅಂದ್ರೆ ನಾವು ಯೇಸು ಸ್ವಾಮಿ ನಮ್ಮ ಲೈಸೆನ್ಸ್ ಕೊಟ್ಟಿದ್ರೆ ಅನ್ನೋಂಥ ರೀತಿಯಲ್ಲಿ ತೀರ್ಪು ಮಾಡ್ತೇವೆ. ಲೈಸೆನ್ಸ್ ಹೋಲ್ಡರ್ ನಾನೇ ಈ ಊರಲ್ಲಿ, ನಾನು ಯಾರೇ ಬೇಕಾದ್ರೂ ತೀರ್ಪು ಮಾಡ್ಬೋದು, ಯಾರು ತಪ್ಪು ಬೇಕಾದ್ರೆ ನಾವು ಕಂಡು ಹಿಡಿಬೋದು ಅನ್ನುವಂಥ ರೀತಿಯಲ್ಲಿ ವರ್ತಿಸ್ತೇವೆ ನಾವು. ಹಾಗಾದ್ರೆ ಅವರ ಆತ್ಮಿಕ ಕಣ್ಣುಗಳು ತೆರೆಯಲ್ಪಟ್ಟಿಲ್ಲ. ಪ್ರಿಯದೇವಿ ಜನರೇ, ಈ ಪುನರುತ್ಥಾನವಾದ ಯೇಸು ಸ್ವಾಮಿ ಒಂದಿಗೆ ನಡೆಯುವಂಥ ನಾವುಗಳು ಒಂದು ವೇಳೆ ಕುರುಡರಾಗಿ ನಡೆದರೆ ಏನೂ ಲಾಭ ಇಲ್ಲ. ಇದನ್ನು ನಾವು ಕೇಳಿಕೊಳ್ಳೋಣ. ಕರ್ತನೆ, ನನ್ನ ಆತ್ಮಿಕ ಕಣ್ಣುಗಳು ತೆರೆಯಲ್ಪಡಬೇಕು. ಆತ್ಮಿಕ ಕಣ್ಣುಗಳು ತೆರೆಯಲ್ಪಡಬೇಕು. ಆತ್ಮಿಕ ಕಣ್ಣುಗಳು ತೆರೆಯಲ್ಪಡುವಾಗ ಮಾತ್ರ ದೇವರ ವಾಕ್ಯ ಏನು ಎಂಬುದಾಗಿ ನಮ್ಗೆ ಅರ್ಥ ಆಗ್ತದೆ. ನಾನು ಕಳೆದ ಸಾರಿ ಯೇಸು ಸ್ವಾಮಿ ಹಿರಿಸಭೆ ಮುಂದೆ ನ್ಯಾಯ ವಿಚಾರಣೆ ಮಾಡುವುದಕ್ಕಾಗಿ ನಿಲ್ಲಿಸಿರುವಂಥ ವಾಕ್ಯ ಭಾಗದ ಮೇಲೆ ನಾನು ಹುಬ್ಬಳ್ಳಿಯಲ್ಲಿ ಮಾತಾಡ್ತಾ ಇರುವಾಗ ನನ್ನೊಂದಿಗೆ ದೇವರು ಮಾತಾಡಿದ ಏನಂತಂದ್ರೆ, ಹಿರಿಸಭೆ ಯಾಜಕರು ಯಾರ್ರಿ? ಧರ್ಮಶಾಸ್ತ್ರ ಪಂಡಿತರು, ದೇವರ ವಾಕ್ಯವನ್ನು ಅರಿದು ಕೊಡುದಂಥವ್ರು. ದೇವರ ವಾಕ್ಯ ಅವ್ರ ಒಳಗಡೆನೇ ಇದೆ, ಆದರೆ ವಾಕ್ಯವೆಂಬ ಆತನ ಅವ್ರ ಮುಂದ್ಗಡೆ ಇದ್ದಾನೆ, ಅವ್ರು ಕಾಣ್ತಾನೆ ಇಲ್ಲ. ಅದಕ್ಕೆ ನಾನು ಹೇಳ್ತಾ ಇರೋದು, ದೇವರ ವಾಕ್ಯವನ್ನು ಇಲ್ಲಿಂದ ಓದ್ಬೇಡ್ರಿ, ಇಲ್ಲಿ ಇಟ್ಕೊಳ್ಬೇಡ್ರಿ, ಸ್ವಲ್ಪ ಕೆಳಗಡೆ ಬನ್ರಿ, ನಿಮ್ಮ ಹೃದಯದಿಂದ ದೇವರ ವಾಕ್ಯ ನೋಡ್ಲಿಕ್ಕೆ ಪ್ರಾರಂಭ ಮಾಡ್ರಿ. ಆ ಹೃದಯದಲ್ಲಿ ಬರುವಂಥ ವಾಕ್ಯ ನಿನ್ನನ್ನು ಯೇಸುವಿನ ಹಾಗೆ ಮಾರ್ಪಾಟ ಮಾಡ್ತದೆ. ಯೇಸುವಿನ ಹಾಗೆ ಮಾರ್ಪಾಟ ಆಗುವಾಗ ನಿನಗೆ ಯೇಸು ಯಾರು ಎಂಬುದ ಕನ್ಫ್ಯೂಷನ್ ಆಗೋದಿಲ್ಲ. ಈ ಕನ್ಫ್ಯೂಷನ್ ಯಾಕೆ ಆಗ್ತಾ ಇದೆ ಅಂದ್ರೆ, ವಾಕ್ಯವನ್ನು ಇಲ್ಲಿ ಇಟ್ಕೊಂಡು ಯೇಸುವನ್ನು ಹುಡುಕ್ತಾ ಇದ್ದೇವೆ ನಾವು. ಹೀಗಾಗಿ ಯೇಸು ನಮ್ಗೆ ಸಿಗ್ತದೆ, ಬರೇ ಜನರ ತಪ್ಪೇ ಸಿಗ್ತದೆ. ಕೆಲವೊಬ್ರು ಇದ್ದಾರೆ ನೋಡ್ರಿ, ಅವ್ರನ್ನ ಎಲ್ಲೂ ಕರ್ಕೊಂಡು ಹೋದ್ರು ಒಂದು ತಪ್ಪು ಕಂಡು ಹಿಡ್ತಾರೆ, ಎಕ್ಸ್ಪರ್ಟ್ಸ್ ಅವರು ಅದರಲ್ಲಿ. ಅದಕ್ಕಾಗಿ ಒಂದು ವೇಳೆ ಯೇಸು ಇಲ್ಲಿದ್ರೆ ಅವರು 10 ತಪ್ಪನ್ನ ಪಕ್ಕಕ್ಕಿಟ್ಟು ಒಂದು ಒಳ್ಳೆಯದನ್ನು ಹೇಳ್ತಾರೆ. ಅದೆಲ್ಲ ಇರಲಿ, ಇದು ತುಂಬಾ ಚೆನ್ನಾಗಿತ್ತು. ಅದು ಯೇಸುವಿನ ಗುಣ. ಯೇಸು ಸ್ವಾಮಿ ನಮ್ಮನ್ನು ಕರುಣಿಸುವುದಕ್ಕಾಗಿ, ಪ್ರೀತಿಸುವುದಕ್ಕಾಗಿ, ದಯೆ ತೋರಿಸುವುದಕ್ಕಾಗಿ ಭೂಮಿಗೆ ಬಂದಿದ್ದಾರೆ ವಿನಃ ತೀರ್ಪು ಮಾಡೋದಕ್ಕಾಗಿ ಬಂದಿಲ್ಲ. ಮೊದಲನೇ ಅಂಶ, ನಮ್ಮ ಆತ್ಮಿಕ ಕಣ್ಣುಗಳು ತೆರೆಯಲ್ಪಟ್ಟಿದ್ರೆ ದೇವರ ವಾಕ್ಯದಲ್ಲಿರುವಂಥ ಸಕಲ ಸತ್ಯ ನಮಗೆ ಅರ್ಥವಾಗಲಿಕ್ಕೆ ಪ್ರಾರಂಭವಾಗ್ತದೆ. ಯೋಹಾನ ಬರೆದ ಸುವಾರ್ತೆಯಲ್ಲಿ ಒಂದು ಮಾತು ಹೀಗೆ ಹೇಳ್ತದೆ, ನೀವು ಧರ್ಮಶಾಸ್ತ್ರವನ್ನ ತಿಳಿಯದೇ ಇರುವುದರಿಂದ, ದೇವರ ವಾಕ್ಯವನ್ನು ತಿಳಿಯದೇ ಇರುವುದರಿಂದ ನೀವು ತಪ್ತಾ ಇದ್ದೀರಿ. ನಾವು ಯಾಕೆ ತಪ್ತಾ ಇದ್ದೇವೆ ಅಂದ್ರೆ, ದೇವರ ವಾಕ್ಯ ನಮ್ಗೆ ಗೊತ್ತಿಲ್ಲ, ದೇವರ ವಾಕ್ಯ ನಾವು ತಿಳಿದುಕೊಳ್ತಾ ಇಲ್ಲ, ನಮಗದು ಅರ್ಥವಾಗ್ತಾ ಇಲ್ಲ, ನಮ್ಮದೇ ಲೆಕ್ಕದಲ್ಲಿ ಅದನ್ನು ಆಲೋಚನೆ ಮಾಡ್ಕೊಳ್ತಾ ಇದ್ದೇವೆ. ಈಗ ನಿಮ್ಮ ಕಡೆ ಮುದ್ದೆ ಮಾಡ್ತೀರಿ ಅಲ್ವಾ, ಮುದ್ದೆ ತಿಂತೀರಿ, ನಾ ಅದನ್ನು ರೈಸ್ ಥರ ಮಾಡಿಬಿಟ್ರೆ ಹೆಂಗಾಗ್ತದೆ? ರೈಸ್ ಹೇಗೆ ಮಾಡ್ತೀವಲ್ಲ ಆ ರೀತಿ ಮಾಡಿ ನಾವು ಏನು ಮಾಡ್ತೀವಿ, ರೈಸ್ ಮಾಡುವಾಗ ಅಂದರೆ 1 ಗ್ಲಾಸ್ ರೈಸ್ ಇಡಬೇಕಾದ್ರೆ 1 ಗ್ಲಾಸ್ ರೈಸ್ಗೆ 2 ಗ್ಲಾಸ್ ನೀರು ಹಾಕಿ ನಾವು ಇಟ್ಬಿಡ್ತೇವೆ, ರೈಸ್ ಆಗಿಬಿಡ್ತದೆ. ಹಂಗೆ ಮುದ್ದೆ ಮಾಡಿಬಿಟ್ರೆ ನಾನು ಇವತ್ತು ದೇವರ ವಾಕ್ಯ ನಮ್ಮ ಕೈಯಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ದಾರೆ. ಅಯ್ಯೋ, ಯಾಕಾದ್ರೂ ಸುವಾರ್ತೆ ಹೋಯ್ತಪ್ಪ ಅನ್ನುವಂಥ ರೀತಿಯಲ್ಲಿ ಪರಲೋಕ ನಮ್ಮ ನೋಡ್ತಾ ಇದೆ. ಯಾಕಂದ್ರೆ ಏನ್ ಮಾಡ್ತಾ ಇದ್ದೀವಿ, ಹೇಗೆ ಮಾಡ್ತಾ ಇದ್ದೀವಿ, ಅದನ್ನ ಹೆಂಗೆ ಉಪಯೋಗಿಸ್ಬೇಕು ಏನೂ ಗೊತ್ತಿಲ್ಲ. ಯಾಕಂದ್ರೆ ಆತ್ಮಿಕ ಕಣ್ಣುಗಳು ತೆರೆಯಲ್ಪಟ್ಟಿಲ್ಲ. ಅದಕ್ಕಾಗಿ ಚಿಕ್ಕವರಿರುವಾಗ ನಾವು ಪುಸ್ತಕದಲ್ಲಿ ಒಂದು ಕಥೆಯನ್ನು ಕೇಳಿದ್ದೇನೆ. ಕುರುಡರಿಗೆ ನಿಲ್ಲಿಸಿ, ಒಂದು ಆನೆ ಪಕ್ಕದಲ್ಲಿ ನಿಲ್ಲಿಸಿ ಆ ಕುರುಡನಿಗೆ ಅದನ್ನು ಮುಟ್ಲಿಕ್ಕೆ ಹೇಳಿದ್ರಂತೆ. ಒಬ್ಬನ ಹೊಟ್ಟೆಯನ್ನು ಮುಟ್ಟಿ ಹೇಳ್ತಾನೆ ಅಂದ್ರೆ ಇದು ಗೋಡೆ ಅಂತ ಹೇಳಿದಂತೆ, ಒಬ್ಬನ ಕಾಲನ್ನು ಮುಟ್ಟಿದ್ದು ಕಂಬ ಅಂತ ಹೇಳಿದಂತೆ, ಇನ್ನೊಬ್ಬ ಅದರ ಬಾಲವನ್ನು ಮುಟ್ಟಿದ್ದು ಹಗ್ಗ ಅಂತ ಹೇಳಿದಂತೆ. ಈ ದಿನ ಆತ್ಮಿಕ ಕುರುಡರು ನಾವಾಗಿದ್ರೆ ಏನೇನೋ ತಿಳ್ಕೊತೇವೆ, ಏನೇನೋ ಬೋಧನೆ ಮಾಡ್ತೇವೆ, ಅಥವಾ ಏನೇನೋ ತಿಳ್ಕೊಳ್ತೇವೆ, ಏನೇನೋ ಜೀವಿಸ್ತೇವೆ. ಕನ್ಫ್ಯೂಷನ್ ಆಗ್ತದೆ ಕೆಲವೊಂದ್ಸರಿ, ವಾಕ್ಯ ಹೆಂಗಿದೆ, ಇವ್ರು ಯಾಕೆ ಹೆಂಗಿದ್ದಾರೆ? ಇಲ್ಲಿ ದೇವರ ವಾಕ್ಯ ಕೇಳಿಕೊಂಡು ಹೊರಗೆ ಹೋಗುವಾಗ ಇನ್ನೇನು ಸ್ಲಿಪ್ಪರ್ ಹಾಕೊಳ್ಳುವಾಗ ನಮ್ಮ ಮೈಂಡ್ ಚೇಂಜ್ ಆಗ್ತದೆ.
ಬೇಗ ಫಾಸ್ಟ್ ಸಾಫ್ಟ್ವೇರ್ ಚೇಂಜ್ ಆಗಿಬಿಡ್ತದ್ರಿ. ಅದು ಯಾವ ಬಟನ್ ಇದೆ ನನಗೆ ಇನ್ನೂ ಗೊತ್ತಾಗಿಲ್ಲ, ಹೆಂಗೆ ಬಟನ್ ಅದು ಆಪ್ರೇಟ್ ಆಗ್ತದೆ ಒಳಗಡೆ ಅಂತೇಳಿ. ಗೇಟಿಂದ ಹೊರಗೆ ಹೋಗುವಾಗ ಕಂಪ್ಲೀಟ್ ಚೇಂಜ್ ಆಗಲಿ, ಬಟ್ ಚೇಂಜ್ ಆಗಿಬಿಡ್ತೇವೆ ನಾವು ಆಗಲೇ. ಯಾಕಂದ್ರೆ ಆತ್ಮಿಕ ಕುರುಡುತನದಲ್ಲಿ ನಾವಿದ್ದೇವೆ. ಏನನ್ನು ನಮ್ಗೆ ಇಲ್ಲಿ ಸಿಗ್ತಾ ಇದೆ, ಏನನ್ನು ಹೊಂದಿಕೊಂಡು ಹೋಗ್ತಾ ಇದ್ದೇವೆ. ಒಂದು ವೇಳೆ ಒಬ್ಬ ಕುರುಡನಿಗೆ ಒಂದು ವೇಳೆ ಕೈಯಲ್ಲಿ ಡೈಮಂಡ್ ಕೊಟ್ಟರೆ ಕಲ್ಲಂತ ಎತ್ತಾಕ್ಬಿಡ್ತಾನೆ ಅವನು. ಕಣ್ಣಿರುವಂಥ ಕಲ್ಲು ಕೊಟ್ಟರು ಯಾವ ಕಲ್ಲಾಗಿರ್ಬೋದು, ಎದಕ್ಕೆ ಕೆಲಸಕ್ಕೆ ಬರ್ತದ, ಆಲೋಚನೆ ಆದರೂ ಮಾಡ್ತಾನೆ. ಇದನ್ನ ಇಂಥ ಅಮೂಲ್ಯವಾದ ಮುತ್ತು ರತ್ನಗಳನ್ನು ಹೊಂದಿಕೊಂಡು ಹೊರಗಡೆ ಹೋಗುವಾಗ ಏನು ಇಲ್ಲದವರಂತೆ, ಬಲಹೀನರಂತೆ ಲೋಕ ನಮ್ಮನ್ನು ಜಯಿಸ್ತಾ ಇದೆ. ಲೋಕದವರು ನಮ್ಮನ್ನು ಜಯಿಸ್ತಾ ಇದ್ದಾರೆ. ನಮಗೆ ಲೋಕವನ್ನು ಜಯಿಸಲಿಕ್ಕೆ ಆಗ್ತಾ ಇಲ್ಲ, ಯಾಕಂದರೆ ನಾವು ಆತ್ಮಿಕ ಕುರುಡುತನದಲ್ಲಿದ್ದೇವೆ. ಮೊದಲನೇ ವಿಷಯ, ಈ ದಿನ ನನ್ನ ಆತ್ಮಿಕ ಕುರುಡುತನವನ್ನು ಪುನರುತ್ಥಾನದ ಶಕ್ತಿ ಹೋಗಲಾಡಿಸಲಿಕ್ಕೆ ಸಾಧ್ಯವಿದೆ. ಹೇಗೆ? ಆತನು ರೊಟ್ಟಿಯನ್ನು ಮುರಿದು ಅವ್ರಿಗೆ ಕೊಡುವಾಗ ಅವರ ಕಣ್ಣುಗಳು ತೆರೆಯಲ್ಪಡ್ತದೆ. ಹಾಗಾದರೆ ಈ ರೊಟ್ಟಿ ಯಾವುದು? ಅದಕ್ಕೆ ಹೇಳ್ತೇವೆ, ಜೀವದ ರೊಟ್ಟಿ ದೇವರ ವಾಕ್ಯ. ಜೀವದ ರೊಟ್ಟಿ ದೇವರ ವಾಕ್ಯ. ದೇವರ ವಾಕ್ಯದಲ್ಲಿ ನಾವು ಬರುವಾಗ ಆ ವಾಕ್ಯ ನಮ್ಮ ಆತ್ಮಿಕ ಕುರುಡುತನವನ್ನು ತೆಗೆದುಹಾಕ್ತದೆ. ಎರಡನೇ ವಿಷಯವನ್ನು ನಾವು ನೋಡಿಕೊಳ್ಳೋಣ. ಎರಡನೇ ವಿಷಯದಲ್ಲಿ ಬರುವಾಗ, ಯೇಸು ಸ್ವಾಮಿ ಪುನರುತ್ಥಾನ ಹೊಂದಿ ಬಂದ ನಂತರ ಎಲ್ಲ ಶಿಷ್ಯರು ಯೇಸು ಸ್ವಾಮಿ ನಂಬ್ತಾರೆ. ಒಬ್ಬ ಶಿಷ್ಯ ನಂಬುವುದಿಲ್ಲ. ಯಾರಂತಂದ್ರೆ ತೋಮ. ಅವ್ರು ಎಲ್ಲಿಗೆ ಬಂದಿದ್ದಾರೆ? ನಮ್ಮ ಬಳಿಗೆ ಬಂದಿದ್ದಾರೆ. ನಾವೆಲ್ಲ ಅವರಂಗೆ ಇದ್ದೇವೆ. ಅದು ಹೆಂಗಾಗ್ತದೆ? ಅದು ಹೆಂಗಿರ್ತದೆ? ನಾವು ನಂಬುವುದನ್ನೇ ಇಲ್ಲವೇ? ನೀವು ನಂಬದೇ ಇರುವುದರಿಂದ ದೇವರ ಮಹಿಮೆಯನ್ನ ಹೊಂದುವುದಕ್ಕೆ ಸಾಧ್ಯವಿಲ್ಲ. ದೇವ್ರ ವಾಕ್ಯ ಹೇಳ್ತದೆ, ನೀವು ನಂಬಿದ್ರೆ ದೇವರ ಮಹಿಮೆಯನ್ನು ಕಾಣ್ತೀರಿ. ಈ ತೋಮ ಏನು ಹೇಳ್ತಾನೆ ಅಂದರೆ, ಆ ಶಿಷ್ಯರು ಬಂದು ಸಾಕ್ಷಿ ಹೇಳ್ತಾರೆ, ಹಿಂಗೆಲ್ಲ ಆಯಿತು, ನಾನು ನಂಬಲ್ಲ. ನಾನೇನು ಮಾಡ್ತೇನೆ, ಆ ಗಾಯಗಳಲ್ಲಿ ಬೆರಳು ಹಾಕಬೇಕು. ಆವಾಗ ಈ ಸ್ವಾಮಿ ಹೇಳ್ತಾರೆ, ತೊಂದರೆ ಇಲ್ಲ, ನನಗೆ ಏನಂದ್ರೆ ನೀನು ಏನು ಬೇಕಾದ್ರೂ ಮಾಡು, ಅದನ್ನು ಏನು ಮಾಡಬೇಕಾಗಿದೆ, ಈಗ ನಂಬಬೇಕಾಗಿದೆ. ನಂಬಿಕೆಯಲ್ಲಿ ಬಿದ್ದು ಹೋದಂಥವನು, ನಂಬಿಕೆಯಲ್ಲಿ ಬಿದ್ದು ಹೋದಂಥ ತೋಮನನ್ನ ಪುನರುತ್ಥಾನವಾದ ಮೇಲೆ ಯೇಸು ಸ್ವಾಮಿ ಅವನ ನಂಬಿಕೆಯನ್ನು ಪುನರ್ಸ್ಥಾಪನೆ ಮಾಡಿದರು. ಅನೇಕ ವಿಷಯದಲ್ಲಿ ನಾವು ಮಾತಾಡ್ತೇವೆ, ಅದನ್ನು ನಂಬಲ್ಲ. ಬೈಬಲ್ ಓದ್ತೇವೆ, ಅದನ್ನು ನಾವು ನಮ್ಮ ಜೀವಿತದಲ್ಲಿ ಬರುವಾಗ ನಾವು ದೇವರನ್ನ ಕೇಳಲ್ಲ. ಹೇಳ್ರಿ, ಎಷ್ಟು ಜನ ನಾವು ನಮ್ಮ ಜೀವಿತದಲ್ಲಿ ಏನಾದರೂ ತೀರ್ಮಾನ ತೆಗೆದುಕೊಳ್ಳುವಾಗ, ಏನಾದರೂ ಜವಾಬ್ದಾರಿ ತೆಗೆದುಕೊಳ್ಳುವಾಗ ಎಷ್ಟು ದೇವರ ವಾಕ್ಯ ಆಧಾರಿತವಾಗಿ ನಾವು ಮಾಡ್ತೇವೆ? ಹೇಳ್ರಿ, ಎಷ್ಟು ವಿಷಯಗಳು. ಯೆಹೋಶುವನ ಸಮಯದಲ್ಲಿ ಒಂದು ಸ್ಥಳದಿಂದ ಒಂದು ಜನಾಂಗದವ್ರು ಪಕ್ಕದಲ್ಲಿ ಇರುವಂಥವ್ರು ಬಂದು ಏನು ಮಾಡ್ತಾರೆ ಅಂದರೆ, ಮೋಸ ಪಡಿಸ್ತಾರೆ ಅವ್ರಿಗೆ. ಏನು ಮಾಡಿ, ನಾವು ತುಂಬ ದೂರದಿಂದ ಬಂದಿದ್ದೇವೆ ಅಂತೇಳಿ ಹಳೇದಾದ ರೊಟ್ಟಿಗಳನ್ನು, ಬಟ್ಟೆಗಳನ್ನು, ನೀರಿನ ಬುದ್ದೆಗಳನ್ನು ತೆಗೆದುಕೊಂಡು ಬಂದು ಯೆಹೋಶುವನಿಗೆ, ನಾವು ತುಂಬ ದೂರ ಪ್ರಯಾಣ ಮಾಡಿ ಬಂದಿದ್ದೇವೆ, ನಿಮ್ಮೊಂದಿಗೆ ನಾವು ಒಂದಾಗಬೇಕು, ನಿಮ್ಮೊಂದಿಗೆ ಒಪ್ಪಂದ ಮಾಡಿಕೊಳ್ಬೇಕು ಅಂತ ಹೇಳುವಾಗ, ಯೆಹೋಶುವನು ಅಲ್ಲಿ ವಾಕ್ಯ ಭಾಳ ಸುಂದರವಾಗಿ ಹೇಳ್ತದೆ, ಯೆಹೋವನನ್ನು ವಿಚಾರಿಸಲಿಲ್ಲ. ಯೆಹೋವನನ್ನು ವಿಚಾರಿಸದೆ ಅವರೊಂದಿಗೆ ಒಡಂಬಡಿಕೆ ಮಾಡಿಕೊಂಡನು. ಪ್ರಿಯ ದೇವ ಜನರೇ, ಈ ದಿನ ನಿನ್ನ ಜೀವಿತದ ಪ್ರತಿಯೊಂದು ವಿಷಯಕ್ಕಾಗಿ ನಾವು ದೇವರು ವಿಚಾರಿಸ್ತೇವಾ? ದೇವರ ವಾಕ್ಯದಲ್ಲಿ ವಿಚಾರಿಸ್ತಾ ಇದ್ದೇವಾ? ಅಥವಾ ದೇವರಿಗೆ ಕೇಳ್ತಾ ಇದ್ದೇವೆ, ಸ್ವಾಮಿ ನನ್ನ ಜೀವಿತದಲ್ಲಿ ಇದು ಆಗಬೇಕಾಗಿದೆ, ಇದು ಬೇಡ ಬೇಕು ಅನ್ನುವಂಥದ್ದು ದೇವ್ರ ಮುಂದೆ ನಾವು ಇಡ್ತಾ ಇದ್ದೇವಾ? ಸುಮ್ಮನೆ ಮಾತಾಡ್ತೇವ್ರಿ ಹಂಗೆ. ಎಲ್ಲ ವಿಷಯ ಕೇಳೋದಕ್ಕೆ ಯಾರು ಕೇಳಿದ್ರು ಪ್ರೇಯರ್ ಮಾಡ್ತಾ ಇದ್ದೇವೆ, ಪ್ರೇಯರ್ ಮಾಡ್ತಾ ಇದ್ದೇವೆ. ದೇವರು ಹೇಳಿದ್ದನ್ನು ನಾವು ಯಾವುದನ್ನು ಮಾಡೋದಿಲ್ಲ. ಯಾಕೆಂದರೆ ದೇವರು ಹೇಳುವಂಥದ್ದು ಇಹಲೋಕದ ಪ್ರಕಾರವಾಗಿ ನಮಗೆ ಲಾಭವಾಗಿರುವುದಿಲ್ಲ. ಅದು ನಮ್ಗೆ ಕಷ್ಟ. ಇಹಲೋಕದ ರೀತಿಯಲ್ಲಿ ಅದು ಇರುವುದಿಲ್ಲ, ಅದು ಪರಲೋಕದ ರೀತಿಯಲ್ಲಿ ಇರ್ತದೆ. ಆದರೆ ನಮ್ಮ ಮೈಂಡ್ ಸೆಟ್ ಎಲ್ಲ ಇಹಲೋಕದ ರೀತಿಯಲ್ಲಿ ಇರುವುದರಿಂದ ನಾವು ಅದೇ ರೀತಿಯಾದ ಸಂಗತಿಗಳು ಬೇಕು. ಈಗ ನಮ್ಮ ಮುಂದೆ ಆಶೀರ್ವಾದ ಅಂದ್ರೆ ನಾವೇನು ಹೇಳ್ತೇವೆ? ಈಗ ಯಾರಾದ್ರೂ ಮನೆ ಕಟ್ತಾ ಇದ್ದಾರೆ, ದೇವರ ಆಶೀರ್ವಾದ ರೀ. ದೇವರಿಗೆ ನಿಮ್ಮ ಮನೆ ಕಟ್ಟುವುದರಲ್ಲಿ ಆಸಕ್ತಿ ಇಲ್ಲ, ನಿಮ್ಮ ಜೀವಿತವನ್ನು ಕಟ್ಟುವುದರಲ್ಲಿ ಆಸಕ್ತಿ ಇದೆ. ದೊಡ್ಡ ಸಭೆ, ದೊಡ್ಡ ಬಿಲ್ಡಿಂಗ್ ಕಟ್ಟಿದ್ರು, ದೇವರ ಆಶೀರ್ವಾದ. ನಿಮಗೊಂದು ಮಾತು ಹೇಳ, ನೀವು ಆಲಯದಲ್ಲಿ ಬರುವುದು ಸಾಧನೆ ಅಲ್ಲ, ನಿಮ್ಮ ಒಳಗಡೆ ಒಂದು ಆಲಯ ಬರಬೇಕು. ದೇವ್ರ ವಾಕ್ಯ ಹೇಳ್ತದೆ ಏನಂದ್ರೆ, ನೀವೇ ದೇವರ ಆಲಯವಾಗಿದ್ದೀರಿ. ಆಲೋಚನೆ ಮಾಡ್ರಿ, ಯಾವಾಗಲಾದ್ರೂ ನಿಮ್ಮೊಳಗೆ ಒಂದು ಆಲಯ ಇದೆ ಅಂತ ನಿಮಗೆ ಆಲೋಚನೆ ಇದೆನಾ? ನನ್ನ ಒಳಗಡೆ ಒಂದು ಆಲಯ ಇದೆ, ನನ್ನಲ್ಲಿ ದೇವರು ವಾಸ ಮಾಡ್ತಾರೆ. ಇದು ನಾವು ಸೇರಿ ಬರೋದಕ್ಕೆ ಕಟ್ಟಲ್ಪಟ್ಟದ ಕಟ್ಟಡ. ಇದು ಮನುಷ್ಯನ ಕಟ್ಟಿದಂಥ ಕಟ್ಟಡ, ಇದು ದೇವರು ಕಟ್ಟಿದಂಥ ಕಟ್ಟಡ. ಮನುಷ್ಯರು ಕಟ್ಟಿದಂಥ ಕಟ್ಟಡದಲ್ಲಿ ದೇವರು ವಾಸ ಮಾಡುವುದಿಲ್ಲ, ನಿನ್ನಲ್ಲಿ ದೇವರು ವಾಸ ಮಾಡ್ತಾನೆ. ದೇವ್ರ ವಾಕ್ಯ ಹೇಳ್ತದೆ. ಒಂದು ವೇಳೆ ಈ ಕಾನ್ಸೆಪ್ಟ್ ನಮಗೆ ಅರ್ಥ ಆಗ್ಬಿಟ್ರೆ ಒಂದು 2-3 ತಿಂಗಳ ಸಾಕ್ರಿ, ಯೇಸು ಬಂದ್ಬಿಡ್ತಾರೆ. ಇದು ಅರ್ಥ ಆಗದೇ ಇರೋದಕ್ಕಾಗಿ ಯೇಸು ಇನ್ನೂ ಬರ್ತಾ ಇಲ್ಲ. ಯಾಕಂದ್ರೆ ಸುವಾರ್ತೆ ಸಾರಲ್ಪಡ್ಬೇಕಲ್ಲ. ಅದಕ್ಕಾಗಿ ಜನರು ನಮ್ಮ ಬೋಧನೆಯನ್ನು ಕೇಳಿ ಕರ್ತನ ಬಳಿಗೆ ಬರುವುದಿಲ್ಲ, ನಮ್ಮ ಜೀವಿತವನ್ನು ನೋಡಿ ಕರ್ತನ ಬಳಿಗೆ ಬರ್ತಾರೆ.
ಈ ದಿನ ತುಂಬಾ ಜನ ಬೋಧಕರಾಗ್ಬೇಡ್ರಿ ಅಂತ ದೇವ್ರ ವಾಕ್ಯ ಅದಕ್ಕೆ ಹೇಳ್ತಾ ಇದೆ. ನಾವು ಅನೇಕರು ಬೋಧಕರಾಗ್ತಾ ಇದ್ದೇವೆ, ನಮಗೆ ಅದರಲ್ಲಿ ಸಂತೋಷ, ಖಂಡಿತ ಆಗ್ರಿ. ಆದರೆ ಒಬ್ಬ ವ್ಯಕ್ತಿ ಯೇಸುವಿನ ಬಳಿಗೆ ಬರಬೇಕಾದ್ರೆ ಬೋಧಕರು ಬೇಕಾಗಿಲ್ಲ, ಯೇಸುವಿನ ಹಾಗೆ ಜೀವಿಸುವಂತವ್ರು ಬೇಕಾಗಿದ್ದಾರೆ, ಯೇಸುವನ್ನ ನಂಬಿ ಜೀವಿಸುವಂತವ್ರು ಬೇಕಾಗಿದ್ದಾರೆ. ನಂಬಿಕೆಯಲ್ಲಿ ಜೀವಿಸುವಂತ ವ್ಯಕ್ತಿಗಳು ಮಾತ್ರ ಅನೇಕ ಆತ್ಮಗಳನ್ನ ದೇವರ ರಾಜ್ಯಕ್ಕೆ ತೆಗೆದುಕೊಂಡು ಬರ್ಲಿಕ್ಕೆ ಸಾಧ್ಯ, ಬೋಧನೆಯಿಂದಿಲ್ಲ. ಅದಕ್ಕಾಗಿ ಯೇಸು ಪರಿಸರ ಹೇಳ್ತಾರೆ, ಶಾಸ್ತ್ರಗಳು ಹೇಳ್ತಾರೆ ಏನಂದ್ರೆ, ನೀವು ಒಬ್ಬ ವ್ಯಕ್ತಿಯನ್ನ ದೇವರ ಬಳಿಗೆ ತರುವುದಕ್ಕಾಗಿ ಸಮುದ್ರಗಳನ್ನ ದಾಟಿಕೊಂಡು ಹೋಗ್ತೀರಿ, ಅದು ನಿಮ್ಮ ಕೆಟ್ಟ ನಡತೆಯಿಂದ ನಿಮಗಿಂತಲೂ 2ರಷ್ಟಾಗಿ ಅವರು ಕೆಟ್ಟವ್ರನ್ನಾಗಿ ನೀವು ಮಾಡ್ತೀರಿ. ಈ ದಿನ ಬೈಬಲ್ ತೋರಿಸಿ ಯೇಸು ಸ್ವಾಮಿ ಬಳಿಗೆ ನಾವು ಕರ್ಕೊಂಡು ಬಂದ್ರೆ ಅವರನ್ನು ನಮಗಿಂತ 2ರಷ್ಟು ಹಾಳಾಗಿ ಮಾಡ್ತೇವೆ. ನಮ್ಮನ್ನು ನೋಡಿ ಅವರು ಬರಬೇಕು. ನಿನ್ನಲ್ಲಿರುವಂಥ ಯೇಸುವನ್ನು ನೋಡಿ, ನಿನ್ನಲ್ಲಿರುವಂಥ ಗುಣವನ್ನು ನೋಡಿ, ನಿನ್ನಲ್ಲಿರುವಂಥ ನಂಬಿಕೆಯನ್ನು ನೋಡಿ, ಪ್ರತಿಯೊಂದು ವಿಷಯಕ್ಕಾಗಿ ಇವರು ಯೇಸುವನ್ನು ಆತುಕೊಳ್ತಾರೆ ಎಂಬುದಾಗಿ ಅದನ್ನು ನೋಡಿ, ನಮ್ಮ ನಡೆ ನಮ್ಮ ನುಡಿಯನ್ನು ನೋಡಿ ಕರ್ತನ ಬಳಿಗೆ ಬರುವಂಥ ಕಾರ್ಯಗಳು ಈ ದಿನದಲ್ಲಿ ನಮ್ಮ ಜೀವಿತ ನಡಿಬೇಕಾಗಿದೆ. ಅದಕ್ಕೆ ಯಾರು ಮನಸ್ಸು ಮಾಡ್ತಾ ಇಲ್ರಿ. ಅದನ್ನು ಕೇಳ್ಬಿಟ್ರೆ ನಾವೇನಂತೇವೆ, ಯಾರು ಪರಿಪೂರ್ಣರಿದ್ದಾರೆ, ಯಾರು ಪರಿಪೂರ್ಣರಿದ್ದಾರೆ? ನಮಗೆ ನಾವು ಸಮ್ಮತಿಸಿಕೊಳ್ತೇವೆ, ನಮ್ಮ ಬಲಹೀನತೆ ನಾವು ಒಪ್ಪಿಕೊಂಡು ಬಿಟ್ಟಿದ್ದೇವೆ, ನಾವು ಹಿಂಗೆ ಇರುವುದು, ನಮ್ಮ ಒಳಗಡೆ ಮಾರ್ಪಾಟ ಆಗುವುದಿಲ್ಲ, ನಮ್ಮ ಸ್ವಭಾವ ಹಿಂಗೆ, ನಮ್ಮ ಜೀವಿತ ಹಿಂಗೆ ಎಂಬುದಾಗಿ ನಮ್ಮನ್ನು ಒಪ್ಪಿಕೊಂಡು ಬಿಟ್ಟಿದೆ. ಎಲ್ಲಿವರೆಗೂ ನಿಮ್ಮೊಳಗಿರುವಂಥ ಸ್ವಭಾವದೊಂದಿಗೆ ನೀವು ಅಡ್ಜಸ್ಟ್ ಆಗ್ತೀರಿ, ಅಲ್ಲಿವರೆಗೂ ನಿಮ್ಮೊಳಗಿರುವಂಥ ಸ್ವಭಾವ, ಬೇಡವಾದ ಸ್ವಭಾವ ನಿಮ್ಮನ್ನು ಬಿಟ್ಟು ಹೋಗ್ಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕಾಗಿ ದೇವರು ವಾಕ್ಯ ಹೇಳ್ತದೆ, ಸೈತಾನನ ಎದುರಿಸ್ರಿ, ಆತ ನಿಮ್ಮನ್ನು ಬಿಟ್ಟು ಓಡಿ ಹೋಗ್ತಾನೆ. ನಾವು ಆತನ ಹೆಗಲ ಮೇಲೆ ಕೈ ಹಾಕೊಂಡು, ಎಲ್ಲರೂ ಯಾರು ಇರುವಾಗ ಕರ್ಕೊಳ್ಳೋದಲ್ಲ, ಒಬ್ಬರೇ ಇರ್ತೀವಿ, ಎಲ್ಲರೂ ಹೋದ್ಮೇಲೆ ಒಮ್ಮೆ ಕರಿತೀವಿ ಮತ್ತೆ ಸೈತಾನ. ಮತ್ತು ಆ ಥಾಟ್ ನನಗೆ ಬೇಕು, ಆ ಸಿಟ್ಟು ನನಗೆ ಬೇಕು, ಮುಂದ್ಗಡೆ ನೋಡಿದ್ರೆ ಕೋಪನೇ ಬರಲ್ಲನಪ್ಪ ಅನ್ಕೊಳ್ಬೇಕು, ಹಂಗಿರ್ತಾರೆ. ಅವ್ರು ಒಬ್ಬರನ್ನೇ ಇಟ್ಟು ಅವ್ರು ಸ್ವಲ್ಪ ಅವರ ವೈಯಕ್ತಿಕ ಜೀವಿತಕ್ಕೆ ಧಕ್ಕೆ ಆಗುವುದನ್ನ, ಅಥವಾ ಅವ್ರ ಪರ್ಸ್ನಲ್ ಲೈಫ್ ಬಗ್ಗೆ ಅಥವಾ ಈಗೋ ಬಗ್ಗೆ ನೀವೇನಾದ್ರೂ ಸ್ವಲ್ಪ ಮಾತಾಡ್ಬಿಡ್ರಿ, ಒಳಗಡೆ ಇರುವಂಥ ಎಲ್ಲ ದೆವ್ವಗಳು ಹೊರಗೆ ಬರ್ತಾವೆ. ಅದಕ್ಕೆ ನಾನೀಗ ಹೊಸದೊಂದು ಕಣ್ಣು ಹಿಡಿದಿದ್ದೇನೆ ರೀ, ಪ್ರೇಯರ್ ಮಾಡಿ ದೆವ್ವವನ್ನು ಹೊರ ತರಬಾರ್ದು, ಅವ್ರ ಬಗ್ಗೆ ಒಂದು ನೆಗೆಟಿವ್ ಮಾತಾಡ್ಬೇಕು, ಮುಖ ಹಿಂಗಾಗ್ಬಿಡ್ತದೆ, ಒಳಗಡೆ ಅದು ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತದೆ, ಹೊರಗಡೆ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸ್ವಲ್ಪ ಅವ್ರ ಈಗೋ ಹರ್ಟ್ ಮಾಡ್ರಿ ಎದ್ದೇಳ್ತದೆ. ಬರೇ ದೇವ್ ಜನರೇ, ಈ ದಿನ ನಾವು ಯೇಸುವಿನ ಮಕ್ಕಳಾದಂಥವ್ರು, ನಂಬಿಕೆಯಲ್ಲಿ ಜೀವಿಸುವಂಥವ್ರು, ದೇವರ ಮಹಿಮೆಯನ್ನು ಹೊತ್ತುಕೊಂಡು ನಡೆಯುವಂಥವ್ರು. ತೋಮ ಕರ್ತನನ್ನು ನಂಬಲಿಲ್ಲ. ನೀವು ನಾವು ಅನ್ಬೋದು, ಬರೋದ್ರ ನಾವು ನಂಬಿದ್ದಕ್ಕೆ ಆಲಯದಲ್ಲಿ ಇದ್ದೇವ್ರಿ. ನಂಬಿದ್ರೆ ಆಲಯದಲ್ಲಿ ಇರೋದು ಹೇಳ್ತಾ ಇಲ್ಲ, ನಂಬಿದ್ರೆ ನಿನ್ನ ಒಳಗಡೆ ಒಂದು ಆಲಯ ಆರಂಭ ಆಗ್ತದೆ. ನೀನೇ ಒಂದು ಆಲಯವಾಗ್ತೀಯ, ನಡೆದಾಡುವಂಥ ಆಲಯ. ನಿಮ್ಮನ್ನು ನೋಡುವಾಗ ಅವ್ರಿಗೆ ಯೇಸು ಸ್ವಾಮಿ ನೋಡಿದಾಗ ಅನಿಸ್ಬೇಕು. ಸಾಧು ಸುಂದರ್ ಸಿಂಗ್ ಅವ್ರ ಬಗ್ಗೆ ಒಂದು ಪುಸ್ತಕದ ಹೀಗೆ ಬರೆಯಲ್ಪಟ್ಟಿದ್ದು. ಒಂದು ಸಾರಿ ಟಿಬೇಟ್ ಹಳ್ಳಿಗೆ ಅವ್ರು ಹೋಗುವಾಗ ಒಂದು ಗಿಡದ ಮೇಲೆ ಕೂತ್ಕೊಂಡಿದ್ರಂತೆ. ಒಂದು ಚಿಕ್ಕ ಮಗು ಅವರು ನೋಡಿ ಅವರ ಮನೇಲಿರುವಂಥ ತಾಯಿಗೆ ಹೇಳಿದ್ರಂತೆ, ಅಲ್ಲಿ ಯೇಸು ಸ್ವಾಮಿ ಬಂದಿದ್ದಾರೆ, ಬನ್ರಿ ಅಂತ ಕರ್ಕೊಂಡ್ಬಂದ್ರಂತೆ. ಅವರು ನೋಡುವಾಗ, ಈ ದಿನ ಪ್ರೇದೇವಿ ಜನರೇ, ನನ್ನನ್ನು ನೋಡುವಾಗ ನನ್ನ ಸ್ವಾಮಿ ಕಾಣ್ತಾ ಇದ್ದಾರ? ಇವತ್ತು ನಮ್ಗೆ ತುಂಬ ಖುಷಿ. ಏನಂದರೆ ನಿಮ್ಮ ತಾತನಂಗಿದೆಯಾ, ಅಜ್ಜಿ ಹಂಗಿದೆಯಾ, ಅವ್ರಂಗಿದೆ, ಇವ್ರಂಗಿದೆ, ಇದರಲ್ಲೇ ನಾವು ಖುಷಿ ಪಡ್ತಾ ಇದ್ದೇವೆ. ಇನ್ನು ಯಾವ ಲೆವೆಲಲ್ಲಿ ಇದೀವಿ ನೋಡ್ರಿ. ನಾವು ಯಾವಾಗಾದರೂ ಬಯಸಿದ್ದೇವಾ ಯೇಸು ಸ್ವಾಮಿ ಹಿಂಗಿದೆ ಅಂತ ಯಾರಾದರೂ ಅನ್ಬೇಕು? ಅದಕ್ಕಾಗಿ ಪ್ರಯಾಸ ಪಟ್ಟಿದ್ದೇವಾ? ಪ್ರಯಾಸ ಪಟ್ಟರೆ ಖಂಡಿತವಾಗಿ ಅದನ್ನು ಮಾತಾಡ್ತಾರೆ. ಖಂಡಿತವಾಗಿ ನಾವು ಹೆಂಗಿದ್ದೇವೆ ಅಂದರೆ ಶಿಷ್ಯರಿದ್ದಂಗಿದ್ದೇವೆ. ದೇವ್ರ ಕಣ್ಣು ಮುಂದಿದ್ರು ದೇವ್ರ ತೋರಿಸು ಅಂತ ಕೇಳ್ತೇವೆ. ಯೇಸು ಸ್ವಾಮಿ ಮುಂದ್ಗಡೆ ಇದ್ದಾರೆ, ನಮಗೆ ದೇವರನ್ನು ತೋರಿಸು ಅಂತ ಫಿಲಿಪ ಕೇಳಿದ. ನನ್ನ ನೋಡಿದ್ರೆ ತಂದೆಯನ್ನು ನೋಡಿದಾಗ ಅಂತ ಯೇಸು ಸ್ವಾಮಿ ಹೇಳ್ತಾರೆ. ಅಂದ್ರೆ ಅವ್ರಿಗೆ ಅರ್ಥನೇ ಆಗ್ತಲ್ಲ. ಮತ್ತೆ ಯಾರು ಇವರು? ಎಲ್ಲಾ ಸಮಯದಲ್ಲಿ ಯೇಸು ಸ್ವಾಮಿಯೊಂದಿಗೆ ನಡೆಯುವಂಥವ್ರು. ಯೇಸು ಜೊತೆ ಊಟ ಮಾಡ್ತಾರೆ, ಯೇಸು ಜೊತೆ ಕೂತ್ಕೊಳ್ತಾರೆ. ನಾನು ಒಂದ್ ವೇಳೆ ಯಾವಾಗಲೂ ಚರ್ಚ್ ಕಾಂಪೌಂಡಲ್ಲಿ ಇರ್ತೇನೆ, ಹೀಗಾಗಿ ಯೇಸು ಸ್ವಾಮಿ ನನ್ನ ಹೋಗಿರ್ತಾರೆ ಅಂದ್ರೆ ಶುದ್ಧ ಸುಳ್ಳು ರೀ. ಅದರಿಂದ ಏನು ಸಿಗುವುದಿಲ್ಲ. ಅದರಿಂದ ಇಲ್ಲಿ ಏನು ನಡೀತಾ ಇನ್ಫಾರ್ಮೇಶನ್ ಸಿಗ್ಬೋದು ಅಷ್ಟೇ, ಯೇಸು ಸ್ವಾಮಿ ಸಿಗುವುದಿಲ್ಲ. ಅದಕ್ಕಾಗಿ ಯೇಸು ಸ್ವಾಮಿ ಸಿಗಬೇಕಂದ್ರೆ ವೈಯಕ್ತಿಕವಾಗಿ ನಾನು ಕರ್ತನ ಸನ್ನಿಧಿಯಲ್ಲಿ ಕೂತ್ಕೊಳ್ಬೇಕು. ಆ ಯೇಸು ನಿನ್ನ ಒಳಗಡೆ ಬರಬೇಕು. ನಾನು ಸಭೆ ಒಳಗಡೆದಲ್ಲ, ಸಭೆ ಯೇಸು ಕಟ್ಟಿದಂಥ ಆ ಸಭೆ ನನ್ನ ಒಳಗಡೆ ಬರಬೇಕು. ಅವಾಗೊಂದು ಜವಾಬ್ದಾರಿಕೆ ಜೀವಿತ ನನ್ನೊಳಗೆ ಪ್ರಾರಂಭವಾಗ್ತದೆ. ಫಿಲಿಪ್ ತೋಮನು ನಂಬಿಕೆಯಲ್ಲಿ ಬಿದ್ದು ಹೋಗುವಾಗ ಯೇಸು ಸ್ವಾಮಿ ಹೇಳ್ತಾರೆ ಅಂತಂದರೆ, ಆತನಿಗೆ ತನ್ನ ಕೈಯನ್ನು ತೋರಿಸಿ ಇದನ್ನು ಮುಟ್ಟು ನಂಬದವನಾಗಿರಬೇಡ. ಒಂದು ವೇಳೆ ಈ ದಿನ ಪ್ರಿಯ ದೇವ ಜನರೇ, ಸಭೆಗೆ ನಾವು ಬರ್ತಾ ಇದ್ದೇವೆ ನಂಬಿಕೆ ಇಲ್ಲದವರಾಗಿ, ಸುಮ್ಮನೆ ಸಂಪ್ರದಾಯಕ್ಕಾಗಿ ನೀವು ಸಭೆಗೆ ಬರ್ತಾ ಇದ್ದರೆ ಅದು ಭಯಂಕರ ದುರಾದೃಷ್ಟಕರವಾದಂಥ ಜೀವಿತ. ಅವ್ರು ಹೆಂಗಿರ್ತಾರೆ ಜೀವನ ಹಂಗೆ ಇರ್ತದೆ. ರಕ್ತ ಕುಸುಮ ರೋಗಿಯನ್ನು ನೋಡ್ರಿ, ಹಾಗೆ ಯೇಸುವಿನ ಬಟ್ಟೆ ಗೊಂಡೆಯನ್ನು ಮುಟ್ಟಿದ ನಾನು ಗುಣ ಆಗ್ತೇನೆ ಎಂಬುದಾಗಿ ತೀರ್ಮಾನ ಮಾಡಿಕೊಂಡು
ಸಾವಿರಾರು ಜನರ ಮಧ್ಯದಲ್ಲಿ ಯೇಸು ಸ್ವಾಮಿನ ಅನೇಕರು ನುಗ್ಗಲು ಮಾಡ್ತಾ ಇದ್ದಾರೆ. ಅವರಿಗೆ ದೇವರ ಆಶೀರ್ವಾದ ಹೊರಟು ಹೋಗ್ತಲ್ಲ. ನಂಬಿಕೆಯಿಂದ ಬರುವಂಥ ವ್ಯಕ್ತಿ, ಆ ಸ್ತ್ರೀ ಆ ಗೊಂಡೆನ ಮುಟ್ಟಿದ್ರಿಂದ ಆಗಲೇ ಅವಳಿಗೆ ಗುಣ ಆಯಿತು. ಹಾಗಾದ್ರೆ ಈ ದಿನ ಎಷ್ಟು ಸಮಸ್ಯೆಗಳು, ಹೋರಾಟಗಳು ಕಣ್ಣೀರಿಟ್ಕೊಂಡು ಬರ್ತಾ ಇದ್ದೇವೆ, ಅದು ಹೆಚ್ಚಾಗ್ತದೆ ವಿನಃ ಕಡಿಮೆ ಆಗ್ತಾ ಇಲ್ಲ. ಕುಟುಂಬ ಮುರಿಯಲ್ಪಡುವಂಥದ್ದು ಅದು ಮುರಿದು ದೂರ ಆಗ್ಬಿಡ್ತು, ಒಂದಾಗ್ತಾ ಇಲ್ಲ. ಯಾಕಂದ್ರೆ ನಮ್ಗೆ ನಂಬಿಕೆನೇ ಇಲ್ಲ. ಎಲ್ಲಿ ನಂಬಿಕೆ ಇಲ್ಲ? ಕರ್ತನ ಸನ್ನಿಧಿಗೆ ಬರುವಾಗ ಎಲ್ಲವೂ ಸರಿ ಆಗ್ತದೆ. ಅದು ನಾವು ಕರ್ತನ ಸನ್ನಿಧಿಯನ್ನು ಬಿಟ್ಟು ಕೋರ್ಟ್ ಮರೆ ಹೋಗ್ತಾ ಇದ್ದೇವೆ, ಜನರ ಸನ್ನಿಧಿಗೆ ಹೋಗ್ತಾ ಇದ್ದೇವೆ. ದೇವ್ರ ವಾಕ್ಯ ಹೇಳ್ತದೆ, ನಾವು ಲೋಕಕ್ಕೆ ನ್ಯಾಯ ವಿಚಾರಣೆ ಮಾಡುವಂಥವ್ರೇ ನ್ಯಾಯಕ್ಕಾಗಿ ನಿಂತ್ಕೊಂಡ್ಬಿಟ್ರೆ ಈ ಭೂಮಿ ಪರಿಸ್ಥಿತಿ ಏನಾಗ್ಬೇಕ್ರಿ? ಬೆಳಕು ಕತ್ತಲಾಗ್ಬಿಟ್ರೆ ಏನಾಗ್ತದೆ? ಉಪ್ಪು ಸಪ್ಪಗಾದ್ರೆ ಇನ್ಯಾವುದರಿಂದ ರುಚಿ ಬರ್ಲಿಕ್ಕೆ ಸಾಧ್ಯ? ಅದನ್ನೇನ್ ಮಾಡ್ತಾರಂತೆ, ಕಾಲಲ್ಲಿ ಹಾಕಿ ಬೀದಿಯಲ್ಲಿ ಅದರ ಮೇಲೆ ನಡೆದಾಡ್ತಾರಂತೆ. ಇವತ್ತು ನಮ್ಮ ಕ್ರೈಸ್ತ ಜೀವಿತ ಹಾಗೆ ಆಗಿದೆ. ಗ್ರಾಂಟೆಡ್ ಆಗ್ಬಿಟ್ಟಿದ್ವಿ. ಯಾರು ಬೇಕಾದ್ರೂ ನಮ್ಮ ಬಗ್ಗೆ ಮಾತಾಡ್ಬೋದು, ಯಾರು ಬೇಕಾದ್ರೂ ನಮ್ಮ ಬಗ್ಗೆ ಎಕ್ಸಾಮ್ ತಗೊಳ್ಬೋದು. ಒಂದ್ಸರಿ ಒಂದು ಹಳ್ಳಿಗೆ ಸುವಾರ್ತೆ ಸಾರ್ಲಿಕ್ಕೆ ಹೋಗಿರುವಾಗ, ಆ ಸಮಯದಲ್ಲಿ ಹುಬ್ಬಳ್ಳಿಯಿಂದ ಸ್ವಲ್ಪ ಹತ್ತಿರದಲ್ಲಿರುತ್ತವು, ಅದು ಹೋಗಿ ಸುವಾರ್ತೆ ಹೇಳ್ತಿರುವಾಗ ಅವ್ರು ಹೇಳಿದ್ರು, ನೋಡ್ರಿ ನಮ್ಮ ಕಡೆ ನೀವು ಬರಬೇಡ್ರಿ, ಯಾಕಂದ್ರೆ ನಿಮ್ಮ ಜನರೇ ಸರಿ ಇಲ್ಲ. ನಿಮ್ಮ ಜನರು ಸರಿ ಇಲ್ಲ. ಏನಂತಂದ್ರೆ, ನಿಮ್ಮ ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ಗೆ ಹೋಗ್ರಿ, ಅಲ್ಲೆಲ್ಲ ನಿಮ್ಮ ಸಭೆಯಲ್ಲಿರುವಂಥ ಹೆಸರುಗಳೇ ಬರೆಯಲ್ಪಟ್ಟಿದೆ. ಅವ್ರಿಗೆ ಸುವಾರ್ತೆ ಸಾರ್ರಿ, ಅವ್ರು ಬಿಟ್ಕೊಟ್ಟು ನಮ್ಮ ಕಡೆ ಯಾಕೆ ಬಂದಿರಿ ನೀವು ಅಂತ ಹೇಳಿದ್ರು. ಆಗ ನಾವು ಅವ್ರಿಗೆ ಹೇಳಿದೆ, ಈಗ ಯೇಸು ಸ್ವಾಮಿ ನಿಮ್ಮ ಕಡೆ ಹೋಗಂದಲ್ಲ, ಏನಂತ ಹೇಳಿ ಇವತ್ತು ನಿಮಗೆ ಆಶೀರ್ವಾದವಾಗೋದಕ್ಕಾಗಿ ಯೇಸು ಸ್ವಾಮಿ ಕಳಿಸಿದ್ದಾರೆ. ಅವಾಗ ಒಂದು ಹಾಡನ್ನು ಅವ್ರಿಗೆ ಹಾಡಿದೆ. ಆ ಹಾಡನ್ನು ನಿಮ್ಮ ಮುನ್ನ ಹಾಡಲಿಕ್ಕೆ ಇಷ್ಟಪಡ್ತೇನೆ. ಇದನ್ನು ಪರಿಸ್ಥಿತಿಯವರು ಕಂಪೋಸ್ ಮಾಡಿದಂಥ ಹಾಡು. ಈ ಹಾಡನ್ನು ನಿಮ್ಮ ಮುನ್ನ ಒಂದು ಚರಣ ಹಾಡಲಿಕ್ಕೆ ಇಷ್ಟಪಡ್ತೇನೆ. ನಮ್ಮೇಸು ಕಳಿಸಿದ ನಿಮ್ಮೂರಿಗೆ, ನಿಮ್ಮೂರ ಬಲು ಚಂದ, ನಿಮ್ಮೂರ ಜನ ಚಂದ. ನಮ್ಮೇಸು ಕಳಿಸಿದ ನಿಮ್ಮೂರಿಗೆ, ನಿಮ್ಮೂರ ಬಲು ಚಂದ, ನಿಮ್ಮೂರ ಜನ ಚಂದ. ಏನು ಕಡಿಮೆ ಮಾಡಿಲ್ಲ ನಿಮಗ, ಹೋ ಏನು ಕಡಿಮೆ ಮಾಡಿಲ್ಲ ನಿಮಗ, ಕೊಟ್ಟಾನೆಲ್ಲವನ್ನ ಅವನ ಮರ್ತೀರ್ಯಾಕ ಇನ್ನ, ಅವನ ಮರ್ತೀರ್ಯಾಕ ಇನ್ನ. ನಮ್ಮೇಸು ಕಳಿಸಿದ ನಿಮ್ಮೂರಿಗೆ, ನಿಮ್ಮೂರ ಬಲು ಚಂದ, ನಿಮ್ಮೂರ ಜನ ತಂದ. ದೇವರ ಸ್ಥಾನ ಇಟ್ಟಾರ ಸುಮ್ಮನ ಮಾಡ್ಯಾರ ಅವಮಾನ, ದೇವರ ಸ್ಥಾನ ಇಟ್ಟಾರ ಸುಮ್ಮನ ಮಾಡ್ಯಾರ ಅವಮಾನ. ಯಾಕ ಅವನಿಗಿಲ್ಲ ಸನ್ಮಾನ, ಯಾಕೋ ನಿಮ್ಮಲ್ಲಿ ಅನುಮಾನ, ಯಾಕೋ ಅವನಿಗಿಲ್ಲ ಸನ್ಮಾನ, ಯಾಕೋ ನಿಮ್ಮಲ್ಲಿ ಅನುಮಾನ. ನಮ್ಮೇಸು ಕಳಿಸಿದ ನಿಮ್ಮೂರಿಗೆ, ನಿಮ್ಮೂರ ಬಲು ಚಂದ, ನಿಮ್ಮೂರ ಜನ ಚಂದ. ಈ ಹಾಡನ್ನು ಹಾಡುವಾಗ ಅವ್ರು ಹೇಳಿದ್ರು, ಬಂದು ನಮಗೆ ಪ್ರಾರ್ಥನೆ ಮಾಡ್ರಿ ಅಂದ್ರೆ, ಈ ದಿನ ನಾವು ದೇವರ ಸೇವೆಗೆ ನಾವೇ ಅಡ್ಡಿ ಆಗ್ಬಿಟ್ಟಿದ್ದೇವೆ. ಜವಾಬ್ದಾರಿ ತೆಗೆದುಕೊಡ್ರಿ. ನಿಮ್ಗೆ ಸೇವೆ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರು, ಸುವಾರ್ತೆ ಸಾರ್ಲಿಕ್ಕೆ ಆಗ್ಲಿಲ್ಲ ಅಂದ್ರು, ನಾನು ಸುವಾರ್ತೆ ಗಡ್ಡಿ ಆಗ್ಬಾರ್ದು. ಹಾಗೆ ನಮ್ಮ ನಡೆ, ನಮ್ಮ ನುಡಿ, ನಮ್ಮ ನಂಬಿಕೆ ವಿಷಯದಲ್ಲಿ ತಿಳ್ಕೊಂಡು ಕೆಲವೊಂದು ಹಳ್ಳಿ ಸಭೆಗೆ ಹೋಗ್ತಾ ಇರ್ತೇವೆ. ಹೆಂಗ್ರಿ 10-11 ಜೀವನ ಮಾಡ್ತಾ ಇದ್ದಾರೆ ಅವರೆಲ್ಲ. ಜಾತ್ರೆಗೂ ಹೋಗ್ತಾರೆ, ಪ್ರಾರ್ಥನೆಗೂ ಬರ್ತಾರೆ, ಜಾತ್ರೆಗೂ ಹೋಗ್ತಾರೆ, ಪ್ರಾರ್ಥನೆಗೂ ಬರ್ತಾರೆ, ಎಲ್ಲ ಒಂದರಿ ಅಂತ ಹೊಂದ್ಬಿಟ್ರೆ. ಎಷ್ಟು ದೇವರ ವಾಕ್ಯದ ಕೊರತೆ ಅವ್ರಿಗಿದೆ, ಎಷ್ಟು ದೇವರು ನೋವು ಆಗ್ತಿರ್ಬೋದಲ್ರಿ ಈ ವಿಷಯದಲ್ಲಿ. ಪ್ರಿಯ ಜನರು, ಒಂದು ವೇಳೆ ನಾವು ಅಂಥ ಹೊಂದಾಣಿಕೆ ಅಥವಾ ಕಾಂಪ್ರಮೈಸ್ ಲೈಫ್ ಲೀಡ್ ಮಾಡ್ತಾ ಇರೋದ್ರಿಂದ ಹೊರಗೆ ಬರೋಣ, ನಂಬಿಕೆಯಲ್ಲಿ ನಿಂತ್ಕೊಳ್ಳೋಣ. ಆ ತೋಮನ ನಂಬಿಕೆಯನ್ನು ಕರ್ತನು ಪುನರ್ಸ್ಥಾಪನೆ ಮಾಡಿದ್ರು. 3ನೇ ಸಂಗತಿ, ಕಡೆಯ ಸಂಗತಿ ನಾನು ಹೇಳಿ ಮುಗಿಸ್ತೇನೆ, ಸಮಯ ಆಗ್ತಾ ಇದ್ದಾರೆ. 3ನೇ ಸಂಗತಿ ಯಾವುದಂತಂದರೆ, ಪೇತ್ರನು ಯೋಹಾನ ಬರೆದ ಸುವಾರ್ತೆ 21ನೇ ಅಧ್ಯಾಯ 15ನೇ ವಚನದಿಂದ ನಾವು ನೋಡ್ಕೊಳ್ತೇವೆ. 18-19 ವಚನದವರೆಗೆ ಯೇಸು ಸ್ವಾಮಿ ಪೇತ್ರನೊಂದಿಗೆ ಒಂದು ಸಂಭಾಷಣೆ ಮಾಡ್ತಾರೆ. ಏನಂದರೆ, ಪೇತ್ರನೇ, ಇವರೆಲ್ಲರಿಗಿಂತ ಹೆಚ್ಚಾಗಿ ನಾನು ಪ್ರೀತಿ ಮಾಡ್ತೀಯಾ ಅಂತ ಹೇಳಿ 3 ಸಾರಿ ಯೇಸು ಸ್ವಾಮಿ ಪೇತ್ರನಿಗೆ ಪ್ರಶ್ನೆ ಕೇಳ್ತಾರೆ. ಯಾಕೆ ಪ್ರಶ್ನೆ ಕೇಳ್ತಿದ್ದಾರೆ ಪೇತ್ರನಿಗೆ ಅಂದರೆ, ಪೇತ್ರ 3 ಸಾರಿ ಯೇಸು ಸ್ವಾಮಿಯನ್ನ ಅಲ್ಲಗಳೆದಿದ್ದ. ಎಷ್ಟು ಒಳ್ಳೆ ದೇವರು ಅಂದರೆ, ಆ ಯೇಸು ಸ್ವಾಮಿಯ ಒಂದು ಪುನರುತ್ಥಾನದ ಶಕ್ತಿ ನಮ್ಮ ಜೀವಿತವನ್ನು ಪುನರ್ಸ್ಥಾಪನೆ ಮಾಡುವಂಥದ್ದಾಗಿದೆ. ಮುರಿದು ಹೋದ ಸಂಬಂಧಗಳನ್ನ ಕಟ್ಟುವಂಥ ಸಾಮರ್ಥ್ಯ ಯೇಸುವಿನ ಪುನರುತ್ಥಾನದ ಶಕ್ತಿಯಲ್ಲಿದೆ. ನಾನು ಪ್ರಥಮ ದಿವಸ ಬರುವಾಗ, ನಾನು ರೂಮಲ್ಲಿ ಪ್ರಾರ್ಥನೆ ಮಾಡುವಾಗ ದೇವರು ಒಂದು ಸಂಗತಿ ಹೇಳಿದರು. ಏನಂದರೆ, ಈ ಸಭೆಗಳಲ್ಲಿ ಅನೇಕ ಸಂಬಂಧಗಳು ಮುರಿಯಲ್ಪಟ್ಟಿದೆ, ಅನೇಕ ಸಂಬಂಧಗಳು ಮುರಿಯಲ್ಪಟ್ಟಿದೆ, ಮುರಿದೋಗುವಂಥ ಸ್ಥಿತಿಯಲ್ಲಿದೆ, ಕೆಲವೊಂದು ಮುರಿದು ಹೋಗ್ಬಿಟ್ಟಿದೆ. ಆದರೆ ದೇವರು ಹೇಳ್ತಾ ಇದ್ದಾರೆ ಏನಂದರೆ, ಈ ಪುನರುತ್ಥಾನದ ನನ್ನ ಶಕ್ತಿ ಆ ಸಂಬಂಧಗಳನ್ನು ತಿರುಗಿ ಕಟ್ಟುವಂಥದ್ದಾಗಿದೆ.
ಇದು ಸಹ ಅದನ್ನು ನಂಬುವುದಾದ್ರೆ ನಾವು ಸುಮ್ಮನೆ ಒಂದು ಕತೆ ತರ ಕೇಳಿ ಎಂಟರ್ಟೈನ್ಮೆಂಟ್ಗಾಗಿ ಇಲ್ಲಿ ಬಂದು ಹೋದರೆ ನಮ್ಮ ಜೀವಿತ ಮಾರ್ಪಾಟ ಆಗುವುದಿಲ್ಲ. ಇಲ್ಲಿ ಸಾರಲ್ಪಡುವಂತ ಒಂದೊಂದು ವಾಕ್ಯಗಳು ಅದು ದೇವರ ಬಾಯಿಯಿಂದ ಬರುವಂತ ಮಾತುಗಳು. ಆ ಒಂದು 38 ವರ್ಷದ ಪಾರ್ಶ್ವ ರೋಗದಲ್ಲಿರುವ ವ್ಯಕ್ತಿಗೆ ಯೇಸು ಹೇಳ್ತಾರೆ, ನಿನ್ನ ಹಾಸಿಗೆನ ಎತ್ತುಕೊಂಡು ನಡೆ ಅಂತ ಹೇಳುವಾಗ ಒಂದ್ ವೇಳೆ ಆ ಸ್ಥಳದಲ್ಲಿ ನಾವಿದ್ದರೆ, ಸ್ವಾಮಿ ಮೊದಲು ಗುಣ ಆದ್ರೂ ಮಾಡಪ್ಪ, ಆಮೇಲೆ ಹಾಸಿಗೆ ಎತ್ಕೊಳ್ತೇನೆ ಅಂತ ಹೇಳ್ತಾ ಇದ್ವಿ ಅಲ್ರಿ. ಅವನು ಗುಣ ಆಗುವಂತ ಯೇಸು ಹೇಳಿಲ್ಲ, ಹಾಸಿಗೆ ತಗೋ ಅಂತ ಹೇಳ್ತಾ ಇದ್ದಾರೆ. ಆತನ ಬಾಯಿಯಿಂದ ಬರುವಂತಹ ಮಾತನ್ನ ಆತನ ಸ್ವೀಕಾರ ಮಾಡಿಕೊಂಡ. ಇದನ್ನ ನಾವು ಹಾಗೆ ಹೇಳ್ಬಿಟ್ರೆ ಆಗ್ಬಿಡ್ತದ? ಹಂಗಿದ್ದಕ್ಕೆ ನಾವು ಹಿಂಗಿದ್ದೇವೆ. ಅದನ್ನು ಸ್ವೀಕಾರ ಮಾಡ್ಕೊಂಡು ಓಕೆ, ಇವತ್ತು ಬಂದು ಒಬ್ಬ ದೇವ ಸೇವಕರು ಈ ವಿಷಯದಲ್ಲಿ ಮಾತಾಡಿದ್ದಾರೆ ಅಂತಂದ್ರೆ ಅದು ನನ್ನ ಕುಟುಂಬವನ್ನು ಕಟ್ಟುವುದಕ್ಕಾಗಿ, ನನ್ನ ಜೀವಿತ ಕಟ್ಟುವುದಕ್ಕಾಗಿ ದೇವರು ಮಾತಾಡಿದ್ರೆ ಅಂತ ಯಾವ ವ್ಯಕ್ತಿಯನ್ನು ತೆಗೆದುಕೊಳ್ತಾರೆ ಅವರ ಕುಟುಂಬ ಪುನರ್ಸ್ಥಾಪನೆ ಆಗ್ತದೆ, ಅವರ ಸಂಬಂಧಗಳು ಪುನರ್ಸ್ಥಾಪನೆ ಆಗ್ತದೆ. ಒಡೆಯಲ್ಪಟ್ಟದ ಸಂಬಂಧಗಳು, ಕುಟುಂಬಗಳು ದೂರವಾಗ್ಬಿಟ್ಟಿದ್ದಾರೆ, ಅಣ್ಣ ತಮ್ಮ ದೂರ ಆಗಿದ್ದಾರೆ, ಗಂಡ ಹೆಂಡತಿ ದೂರ ಆಗಿದ್ದಾರೆ, ತಂದೆ ಮಕ್ಕಳು ದೂರ ಆಗಿದ್ದಾರೆ. ಈ ದಿನ ದೇವರ ಪುನರುತ್ಥಾನದ ಶಕ್ತಿ ಅದು ತಿರುಗಿ ನಮ್ಮ ಸಭೆಯಲ್ಲಿರುವಂಥ ಎಲ್ಲ ಸಂಬಂಧಗಳನ್ನ ಅದು ಪುನರ್ಸ್ಥಾಪನೆ ಮಾಡೋದಕ್ಕಾಗಿ ದೇವರ ಉದ್ದೇಶವುಳ್ಳವನಾಗಿದೆ. ನಂಬಿಕೆ ಉಳ್ಳವರು ಮಾತ್ರ ಅದನ್ನು ಹೊಂದಿಕೊಳ್ಳುತ್ತಾರೆ. ಅದಕ್ಕಾಗಿ ಯೇಸು ಸ್ವಾಮಿ ಪ್ರತಿ ಸಾರಿ ಸುವಾರ್ತೆನ ಸಾರಿದ ಮೇಲೆ ಒಂದು ಮಾತು ಹೇಳ್ತಾ ಇದ್ರು, ಕಿವಿ ಉಳ್ಳವರು. ಈ ದಿನ ಒಂದು ವೇಳೆ ಆತ್ಮಿಕ ಕಿವಿಗಳು ತೆರೆಯಲ್ಪಟ್ಟಿದ್ರೆ ಅದನ್ನು ಸ್ವೀಕಾರ ಮಾಡಿಕೊಡ್ರೆ. ಈ ಪೇತ್ರನನ್ನು ಯೇಸುವಿಗಿರುವಂಥ ಸಂಬಂಧ ಮುರಿಯಲ್ಪಟ್ಟಿತ್ತು. ಯೇಸು ಸ್ವಾಮಿ ಸುಮ್ಮನೆ ಬಾಯಿ ಮಾತಿನಿಂದ ಅದನ್ನು ಪುನರ್ಸ್ಥಾಪನೆ ಮಾಡಿಲ್ಲ, ಸರಿಯಾಗಿ 3 ಸಾರಿ ಆತನ ಹಲ್ಲುಗಳಲ್ಲಿದ್ದಂಥ ಒಂದು ಆ ಸಂಬಂಧವನ್ನು ಯೇಸು ಸ್ವಾಮಿ ಆತನ ಕೇಳ್ತಾರೆ, ಪೇತ್ರನೇ ನನ್ನ ಪ್ರೀತಿ ಮಾಡ್ತೀಯಾ? ಯೇಸು ಸ್ವಾಮಿಯೊಂದಿಗೆ ನಮ್ಮ ಸಂಬಂಧ ಪುನರ್ಸ್ಥಾಪನೆ ಆಗಿದೆಯೋ ಇಲ್ಲ ಅಂತ ಹೇಗೆ ಗೊತ್ತಾಗ್ತದೆ? ಅದು ನಮ್ಗೆ ಅರ್ಥ ಆಗ್ಬೇಕಲ್ರಿ. ಪೇತ್ರನು ಯೇಸು ಸ್ವಾಮಿಯೊಂದಿಗೆ ಸಂಬಂಧ ಪುನರ್ಸ್ಥಾಪನೆ ಆದ್ಮೇಲೆ ಯೇಸು ಒಂದು ಮಾತು ಹೇಳ್ತಾರೆ. ಏನ್ ಹೇಳ್ತಾರೆ? ನೀನು ನನ್ನ ಕುರಿಗಳನ್ನ ಮೇಯಿಸಬೇಕು, ನೀನು ಹೋಗಿ ಸುವಾರ್ತೆನ ಸಾರು. ಯೇಸುವಿನೊಂದಿಗೆ ಸಂಬಂಧ ಇರುವಂತ ವ್ಯಕ್ತಿ ಯೇಸುವಿನ ಬಗ್ಗೆ ಮಾತನಾಡಲಾರದೆ ಇರ್ಲಿಕ್ಕೆ ಆಗಲ್ಲ. ಒಂದು 50 ರೂಪಾಯಿದ ಸರಾಯಿ ಒಳಗೆ ಹೋದ್ರೆ ಆ ಸರಾಯಿ ನಮ್ಮನ್ನ ಹೆಂಗೆ ಆಡಿಸ್ತದ್ರಿ, ಹಂಗ ಆಡ್ತೇವೆ ನಾವು. ಒಂದು ಬಂಗಾರ ಉಂಗುರ ಕೈಯಲ್ಲಿ ಬಂದ್ರೆ ಕೈ ಹೆಂಗೆಂಗೋ ಆಡಿಸ್ತದೆ, ಹಂಗ ಆಡ್ತೇವೆ. ಒಂದು ಬಂಗಾರ ಚೈನ್ ಕೊಳ್ಳಲಿದ್ರೆ ಅವಾಗ ಶೆಕೆ ಆಗ್ತಾ ಇರ್ತದೆ ನಮಗೆ, ಅವಾಗ ಹಿಂಗೆ ಮಾಡ್ತಾ ಇರ್ತೇವೆ. ಇದೆಲ್ಲ ನಮ್ಮನ್ನು ಆಡಿಸ್ತದೆ. ಯೇಸು ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತಂದ್ರೆ ನಾವು ಯೇಸುವಿಗೆ ಒಳಗಾಗಿಲ್ಲ, ಯೇಸುವಿನ ನಾವು ಸ್ವೀಕಾರ ಮಾಡಿಕೊಂಡಿಲ್ಲ ಅಂತ ಅರ್ಥ ಅಷ್ಟೇ, ಬೇರೆ ಏನಿಲ್ಲ. ನಮ್ಗೆ ಯೇಸುವಿನ ಬಗ್ಗೆ ಜ್ಞಾನ ಇದೆ, ತಿಳುವಳಿಕೆ ಇದೆ. ನೋಡ್ರಿ, ನಮ್ಮಲ್ಲಿ ಯಾವ್ದಾದ್ರು ಪಾಸಿಟಿವ್ ಇದ್ರೆ ನಮ್ಮ ಒಳಗಡೆ ಯಾವ ಚೆನ್ನಾಗಿದೆ ಅದ್ರ ಮೇಲೆ ನಮ್ಗೆ ತುಂಬಾ ಕಣ್ಣಿರ್ತದೆ, ಅದನ್ನ ಹೈಲೈಟ್ ಮಾಡ್ತಾ ಇರ್ತೇವೆ, ಅದ್ರ ಬಗ್ಗೆನೇ ಮಾತಾಡ್ತಾ ಇರ್ತೀವಿ. ಮಾತಾಡ್ತಾ ಯಾರ್ದೋ ಒಬ್ರು ಕೂದಲು ನೋಡ್ತಾ ಏನೋ ಹೇಳುವಾಗ ಅವ್ರು ಹೇಳ್ಬೇಕು ನಿಮ್ಮ ಕೂದಲು ಚೆನ್ನಾಗಿದೆ ಅಂತ ಹೇಳೋದು ಸಲುವಾಗಿ ಅವ್ರ ಕೂದಲ ಬಗ್ಗೆ ನಾವು ಮಾತಾಡ್ತೇವೆ. ನಮ್ಮ ಬಟ್ಟೆ ಚೆನ್ನಾಗಿದೆ ಅಂತ ಅವ್ರು ಹೇಳ್ಬೇಕಲ್ಲ ಅಂದ್ರೆ ನಾನು ಏನ್ ಮಾಡ್ಬೇಕೀಗ? ಅವ್ರ ಬಟ್ಟೆ ಬಗ್ಗೆ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ. ಅವಾಗ ಅವ್ರು ಹೇಳ್ತಾರೆ ನನಗಿಂತ ನಿಮ್ಮ ಬಟ್ಟೆ ತುಂಬಾ ಚೆನ್ನಾಗಿದೆ. ಅಂದ್ರೆ ಆ ಬಟ್ಟೆ ನಿಮ್ಮನ್ನ ಪ್ರೇರೇಪಿಸ್ತಾ ಇದೆ, ಅದ್ರ ಬಗ್ಗೆ ನೀನು ಹೇಳು ಎಂಬುದಾಗಿ ನಿನ್ನ ಒಳಗಿರುವಂತ ಯೇಸು ಏನು ಮಾಡ್ತಾ ಇದ್ದಾನೆ. ಹಾಗಾದ್ರೆ ಅರ್ಥ ಗೊತ್ತಾ? ನಿಮ್ಮೊಳಗೆ ಯೇಸು ಇಲ್ಲ ಅಂತ ಅರ್ಥ. ಬಹಳ ಬಹುವಚನದಲ್ಲಿ ನಾವು ಉತ್ತರ ಬರಲಿ ನಂಗೆ ಇಷ್ಟ ಇಲ್ರಿ. ಒಂದೇ ವಾಕ್ಯದಲ್ಲಿ ಉತ್ತರಿಸಿ ಅಂತ ಹೇಳ್ತಾರಲ್ಲ, ತುಂಬಾ ಚೆನ್ನಾಗಿರ್ತದೆ. ಒಂದೇ ವಾಕ್ಯದಲ್ಲಿ ಯೇಸು ಇಲ್ಲ ಅಷ್ಟೇ, ಬೇರೆ ಏನಿಲ್ರಿ. ನನ್ನೊಳಗೆ ಯೇಸು ಇದ್ರೆ ನಾನು ಮಾತಾಡೋದಿಲ್ಲ, ನನ್ನ ಯೇಸು ಮಾತಾಡ್ತಾನೆ. ಆತನ ಮಾತುಗಳೇನೆಂದ್ರೆ ಸಂಬಂಧಗಳನ್ನ ಪುನರ್ಸ್ಥಾಪನೆ ಮಾಡುವಂತ ಮಾತುಗಳು. ನಶಿಸಿ ಹೋಗುವ ಆತ್ಮಗಳು ಕರ್ತನ ಬಳಿಗೆ ಬರಬೇಕು. ಈ ದಿನ ಬಂದು ಇಷ್ಟು ಜನ ನಾವು ಸೇರಿ ಬಂದಿದ್ದೇವೆ. ಎಷ್ಟು ಜನ ಒಂದು ವೇಳೆ ಒಂದು ದಿನಕ್ಕೆ ಒಂದು ಸರಿ ಯೇಸುವಿನ ಬಗ್ಗೆ ಮಾತಾಡಿದ್ರೆ ನಮ್ಮ ಒಂದು ಪಟ್ಟಣದಲ್ಲಿ ದೊಡ್ಡ ಒಂದು ಸುಗ್ಗಿ ಕಾಲ ಉಂಟಾಗ್ತದೆ. ಆದರೆ ನಾವು ನಮ್ಮದೇ ಆದಂಥ ಲೋಕದಲ್ಲಿ ನಾವಿದ್ದೇವೆ, ನಮ್ಮದೇ ಆದಂಥ ಪ್ರಪಂಚದಲ್ಲಿ ನಾವಿದ್ದೇವೆ, ನಮ್ಮದೇ ಆಗಿರುವಂಥ ಸಂಗತಿಯಲ್ಲಿ ನಾವಿದ್ದೇವೆ. ಹಬ್ಬ ಹರಿದಿನ ಮಾಡ್ಲಿಕ್ಕೆ ಎಲ್ಲರೂ ಓಡಿ ಬರ್ತೇವ್ರಿ. ಯೇಸು ಸ್ವಾಮಿ ಸುವಾರ್ತೆ ಸಾರ್ಲಿಕ್ಕೆ ಯಾರೂ ಬರೋದಿಲ್ಲ. ನಮ್ಮನ್ನ ಇಲ್ಲಿವರೆಗೂ ಸಭೆಯಲ್ಲಿ ಪ್ರೆಸೆಂಟ್ ಮಾಡಿ ಸಾಕು, ಯೇಸುವನ್ನ ಪ್ರೆಸೆಂಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡೋಣ. ಇನ್ನು ಎಷ್ಟರವರೆಗೆ ನಮ್ಮನ್ನು ನಾವು ತೋರಿಸ್ಕೊಳ್ಬೇಕೆಂಬುದಾಗಿದ್ದೇವೆ. ಇನ್ನು ಎಷ್ಟು ಜನ ನಮ್ಮನ್ನು ಹೊಗಳಬೇಕು, ಇನ್ನು ಎಷ್ಟು ಜನ ನಮ್ಮ ಬಗ್ಗೆ ಮಾತಾಡಬೇಕು, ನಮ್ಮ ಕುಟುಂಬದ ಬಗ್ಗೆ ಮಾತಾಡಬೇಕು, ನಮ್ಮ ಕೆಲಸದ ಬಗ್ಗೆ ಮಾತಾಡಬೇಕು. ಇನ್ನು ಸಾಕು. ಯೇಸು ಹೇಳ್ತಾ ಇದ್ದಾರೆ, ಇವತ್ತು ನೀವು ನಿಂತ್ಕೊಳ್ರಿ, ನನ್ನನ್ನು ಪ್ರಕಟಪಡಿಸುವುದಕ್ಕಾಗಿ ಪ್ರಾರಂಭ ಮಾಡ್ರಿ. ಆಗ ನನ್ನ ಮಹಿಮೆ ನಿಮ್ಮ ಮೇಲೆ, ನಿಮ್ಮ ಸಭೆ ಮೇಲೆ ಇಳಿದು ಬರೋದನ್ನು ನೋಡ್ತೀರಿ. ನಾವು ನಮ್ಮ ಸಭೆಯಲ್ಲಿ ನಡೆಯುವಂತ ಕಾರ್ಯಕ್ರಮವನ್ನು ನೋಡಿ ಜನ ಮಾತಾಡ್ತಾ ಇದ್ದಾರೆ. ಆದ್ರೆ ಯಾವಾಗಲಾದ್ರೂ ನಿನ್ನ ಒಳಗಿರುವಂತ ಯೇಸುವಿನ ಬಗ್ಗೆ ಯಾರಾದ್ರೂ ಮಾತಾಡಿದಾರಾ? ನಮ್ಮ ಹುಬ್ಬಳ್ಳಿ ಸಭೆಯಲ್ಲಿ ದೊಡ್ಡ ಸಭೆನೇ ಇದೆ ರೀ, ಮೆಹರ್ ಮುನ್ನೂರಿನ ಸಭೆ. ಅವ್ರಿಗೆ ಅದೇ ಒಂದು ಸಂಭ್ರಮ. ನಮ್ಮ ಕಂಪೌಂಡ್ ನೋಡ್ರಿ, ನಮ್ಮ ಬೆಲ್ ಹೆಂಗಿದೆ ಗೊತ್ತಾ? ಕರ್ನಾಟಕದಲ್ಲಿ 2ನೇ ಬೆಲ್ ನಮ್ದೇ ಇರ್ಬೇಕು, ನಂಬರ್ 1. ಅದನ್ನ ಹೇಳ್ತಾರೆ ಅವರು. ಅಯ್ಯೋ ದೇವ್ರಿ, ನಿಮ್ಮ ಬೆಲ್ ಏನ್ ಮಾಡ್ತದ್ರಿಂದ? ಯೇಸು ಸ್ವಾಮಿ ಮುಂದೆ ಶಿಷ್ಯರು ಹಂಗೆ ಮಾತಾಡಿದ್ರು, ಸ್ವಾಮಿ ಯೆರೂಸಲೇಮ್ ದೇವ ಕಲ್ಲುಗಳ ಮೇಲೆ ಕಲ್ಲಿನಿರೋದಲ್ಲ, ಅದನ್ನೇನು ನೋಡ್ತೀರಿ? ಯಾವುದೇ
ಯಾವುದ್ರಲ್ಲಿ ಹೆಚ್ಚಳ ಪಡ್ತಾ ಇದ್ದೇವೆ? ಯಾರ ಒಳಗಡೆ ಯೇಸು ಇಲ್ಲ ಅವರು ಕಣ್ಣಿಗೆ ಕಾಣುವಂಥ ಸಂಗತಿಯಲ್ಲಿ ಹೆಚ್ಚಳ ಪಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯೇಸುವಿನೊಂದಿಗೆ ಸಂಬಂಧ ಇರುವಂಥವ್ರು ಯೇಸುವಿನಲ್ಲಿ ಹೆಚ್ಚಳ ಪಡ್ತಾರೆ. ಅದಕ್ಕಾಗಿ ಪೌಲನು ಹೇಳ್ತಾನೆ, ನಾನು ಕ್ರಿಸ್ತನಲ್ಲಿ ಹೆಚ್ಚಳ ಪಡ್ತೇನೆ. ಪ್ರಿಯ ದೇವಜನರೇ, ಈ ಪುನರುತ್ಥಾನದ ಆರಾಧನೆ ನನ್ನನ್ನು ಪುನರ್ಸ್ಥಾಪನೆ ಮಾಡಲಿ. ಪುನರ್ಸ್ಥಾಪನೆ ಆಗಲೇಬೇಕು. ನಾನು ಮಾರ್ಪಾಟ ಆಗಿಲ್ಲ ಅಂದರೆ ನ್ಯಾಯ ತೀರ್ಪು ಒಳಗಾಗ್ತೀರಿ. ಇವತ್ತು ಸಾರಲ್ಪಡದ ವಾಕ್ಯ ಅದು ನಮಗೆ ನ್ಯಾಯ ವಿಚಾರಣೆ ಕೇಳಲ್ಪಡ್ತದೆ. ವಾಕ್ಯ ಕೇಳಿದ್ರಿ ಅಂಜೂರದ ಮರ, ಅದರಲ್ಲಿ ಎಲೆ ಇತ್ತು, ಅದರಲ್ಲಿ ಏನಿರಲಿಲ್ಲ? ಎಲೆ ಅಂದರೆ ಆರಾಧನೆ, ಪ್ರಾರ್ಥನೆ, ರಂಬೆ ಕೊಂಬೆಗಳು, ಆಲಯ, ಆಕ್ಟಿವಿಟೀಸ್ ಎಲ್ಲ ಇದೆ. ಆದರೆ ಯೇಸು ಇಲ್ಲ, ಯೇಸುವಿನ ಗುಣಗಳಿಲ್ಲ, ಕ್ಷಮಾಪಣೆ ಇಲ್ಲ. ಎಷ್ಟೋ ಜನ ಒಬ್ರಿಗೊಬ್ರು ವಿಶ್ ಮಾಡೋದಿಲ್ಲ, ಹಂಗೆ ಹೋಗ್ಬಿಡ್ತಾರೆ. ಅವ್ರು ನೋಡಿದ್ರೆ ಅಸಮಾಧಾನ ಆಗ್ತದೆ ಅವ್ರಿಗೆ. ಈ ಸಂಡೇ ಅವ್ರು ನೋಡ್ಬಿಟ್ರೆ ಸಂಡೇ ಎಲ್ಲ ಹಾಳವ್ರಿಗೆ, ಎಲ್ಲ ವೇಸ್ಟ್ ಆಗ್ಬಿಡ್ತದೆ ಸಂಡೇ. ಹಾಗೆ ಅಲ್ಲ, ನಾವು ನಮ್ಮ ಸಭೆಯವ್ರನ್ನ ನಮಗೆ ವಿಶ್ ಮಾಡ್ಲಿಕ್ಕೆ ಆಗಲಿಲ್ಲ ಅಂದ್ರೆ ಇನ್ನು ನಮ್ಮ ಪರಿಸ್ಥಿತಿ ಅಂತದ್ದು ವಿಚಾರ ಮಾಡ್ರಿ. ಕ್ರಿಸ್ತನ್ ಇದ್ದಾನೋ ಇಲ್ಲ ಎಂಬುದಾಗಿ ನಾನು ಬೋಧನೆ ಮಾಡೋದ್ರಿಂದ, ಆರಾಧನೆ ಮಾಡೋದ್ರಿಂದ, ಪ್ರಾರ್ಥನೆ ಮಾಡೋದ್ರಿಂದ ಇವ್ಯಾವುದರಿಂದಲೂ ತೋರಿಸ್ಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ಯೇಸು ಹೇಳ್ತಾರೆ, ಕಡೇ ದಿನದಲ್ಲಿ ಸೈತಾನ ಬಂದು ಕ್ರಿಸ್ತ ನಂಬಿಕೆಯಲ್ಲಿರುವವರು ಸಹ ಅದನ್ನು ಮರಳು ಮಾಡಿ ಮೋಸ ಮಾಡ್ತಾನೆ. ಹಾಗಾದ್ರೆ ಅವರನ್ನು ಹೇಗೆ ಗುರುತಿಸ್ಬೇಕಂದ್ರೆ ಅವರು ಕೊಡುವಂತ ಫಲಗಳಿಂದಲೇ. ಫಲಗಳು, ಒಳಗಿರುವಂತ ಫಲಗಳಂದ್ರೆ ಏನು? ನಮ್ಮ ಗುಣ ಸ್ವಭಾವಗಳಿಂದಲೇ. ನನ್ನ ಒಳಗಡೆ ಯೇಸು ಇದ್ದಾನೆ ಎಂಬುದಾಗಿ ತೋರಿಸುವಂಥದ್ದು. ಬಾಯ್ಪಾಟು ವಚನ ಹೇಳಿ ಅಲ್ರಿ, ಹಾಡುಗಳನ್ನ, ಪ್ರಸಂಗಗಳನ್ನ ನಾನು ಮಾಡ್ತೀನಿ, ಇದರಿಂದ ನಂಬಬೇಡ್ರಿ. ಅದಕ್ಕೆ ನಾನು ಯಾವಾಗಲೂ ಹೇಳ್ತೇನೆ, ನಿಜವಾದ ಆತ್ಮಿಕ ಜೀವಿತ ಇಲ್ಲಿಂದ ಆರಂಭ ಆಗಲ್ಲ, ನಮ್ಮ ಮನೆಯಲ್ಲಿ ಆರಂಭ ಆಗ್ತದೆ. ಇಲ್ಲಿ ಎಲ್ಲರೂ ನಾವು ಆತ್ಮಿಕರೇ, ಇಲ್ಲೆಲ್ಲ ಮೈಂಡ್ ಸೆಟ್ ಸರಿಯಾಗ್ಬಿಡ್ತಿಲ್ಲ. ಇಲ್ಲಿ ಬಂದ್ಮೇಲೆ ನೀನು ಆಲಯದಿಂದ ಹೊರಗಡೆ ಹೋಗುವಾಗ ನಿನ್ನ ನಿಜವಾದ ಆತ್ಮಿಕ ಜೀವನ ಪ್ರಾರಂಭವಾಗ್ತದೆ. ಅಲ್ಲಿ ಎಚ್ಚರವಾಗಿರಬೇಕು. ಈ ಪುನರುತ್ಥಾನದ ಆರಾಧನೆ 3 ವಿಷಯದಲ್ಲಿ ದೇವರು ನಮ್ಮನ್ನು ಪುನರ್ಸ್ಥಾಪನೆ ಮಾಡ್ಬೇಕೆಂಬುದು. ನಾನು ಸುಮ್ಮನೆ ಒಂದು ಪ್ರಸಂಗ ಮಾಡ್ತಾ ಇಲ್ರಿ. ದೇವರು ಈ ಸಭೆಗಾಗಿ ಏನು ಆಶೀರ್ವಾದ ಇಟ್ಟಿದ್ದಾರೆ ಅದನ್ನು ನಾನು ಮಾತಾಡ್ತಾ ಇದ್ದೇನೆ. ನಂಬಿಕೆ ಉಳ್ಳೋರದನ್ನು ಹೊಂದಿಕೊಳ್ಳ್ರಿ. ಮೊದಲನೇ ಆಶೀರ್ವಾದ ಅವರ ಆತ್ಮಿಕ ಕಟ್ಟು. 1ನೇ ಕೀರ್ತನೆ ನಮ್ಮೆಲ್ಲರೂ ಭಯಪಟ್ಟಿದ್ದಲ್ರಿ. ಯಾವನು ದುಷ್ಟರ ಆಲೋಚನೆಯಂತೆ ಯಾರೋ ಬಂದು ಅಲ್ಲಿ ಕಿವಿ ಕಡೆ ಕೆಲವೊಬ್ರು ಕಿವಿ ಸೇವೆ ಮಾಡ್ತಾರೆ. ಬರೇ ಕಿವಿಯಾಗಿ ಹೋಗಿ ಅಂಥವ್ರಿಂದ ದೂರ ಇರ್ರಿ. ದುಷ್ಟರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮನಿಂದಕರೊಡನೆ ಕೂತ್ಕೊಳ್ಳದೆ, ಅವ್ರ ಹಂಗಂತೆ ಇವ್ರ ಹಿಂಗಂತೆ. ಅಲ್ಲಿ ಭಾಳ ಕೇರ್ಫುಲ್ ಆಗಿರ್ರಿ, ನಿಮ್ಮನ್ನು ಹಾಳು ಮಾಡ್ತಾರೆ ಅವರು. ಅಲ್ಲಿ ಯೇಸು ಸ್ವಾಮಿ ಇಲ್ಲ, ಅರ್ಥ ಆಗ್ತಾ ಇಲ್ಲ ನಮಗೆ. ನಾವು ಅಲ್ಲಿ ಹೋಗ್ಲಿಲ್ಲ ಅಂದ್ರೆ ಅವ್ರು ಏನು ಅನ್ಕೊಳ್ತಾರೆ? ಅವ್ರನ್ನ ಮೆಚ್ಚಿಸೋದಕ್ಕಾಗಿ ನಾವು ಹೋಗ್ತೇವೆ. ಅಲ್ಲಿ ಎಲ್ಲಿ ಯೇಸು ಇಲ್ಲ ಅಲ್ಲಿ ನೀನು ಇರಬಾರ್ದು. ಅಂದರೆ ನಿನ್ನ ಆತ್ಮಿಕ ಕಣ್ಣುಗಳು ತೆರೆಯಲ್ಪಟ್ಟಿದೆ ಅಂತ ಅರ್ಥ. 2ನೇದು ನಂಬಿಕೆಯಲ್ಲಿ ಬಿದ್ದು ಹೋದಂಥವ್ರು. ಪ್ರತಿ ಸಾರಿ ನಾವು ಆರಾಧನೆ ಬರುವಾಗ ಕರ್ತನಿಂದ ಏನಾದರೂ ಹೊಂದ್ಕೊಂಡು ಹೋಗಲೇಬೇಕು, ಹೊಸದನ್ನು ಹೊಂದಿಕೊಂಡು ಹೋಗಲೇಬೇಕು, ದೇವರಿಂದ ಕಲ್ತುಕೊಂಡು ಹೋಗಲೇಬೇಕು. ನೀ ನಂಬಿಕೆಯಲ್ಲಿ ಇದೆಯಾ ಅಂತ ಅರ್ಥ. 3ನೇದಾಗಿ ಮುರಿಯಲ್ಪಟ್ಟಂಥ ಸಂಬಂಧ ಪುನರ್ಸ್ಥಾಪನೆ. ಅರ್ಥ ಏನಂತಂದರೆ ನೀನು ಕ್ರಿಸ್ತನೊಂದಿಗೆ ನಿನ್ನ ಸಂಬಂಧ ಪುನರ್ಸ್ಥಾಪನೆ ಆಗಿದೆ ಅಂತಂದರೆ ನೀನು ಕ್ರಿಸ್ತನ ಬಗ್ಗೆ ಮಾತಾಡ್ತಿ, ನಿನ್ನ ಬಗ್ಗೆ ಅಲ್ಲ. ನಿನ್ನನ್ನು ನೀನು ಪ್ರಕಟಪಡಿಸುವುದಿಲ್ಲ. ಪೇತ್ರ ತನ್ನನ್ನು ತಾನು ಪ್ರಕಟಪಡಿಸಿದ ಮೊದಲಿಗೆ. ಆ ಯೇಸು ಸ್ವಾಮಿ ಯಾರು ನನಗೆ ಗೊತ್ತಿಲ್ಲ, ನನಗೆ ಯಾರಂತ ಗೊತ್ತಿಲ್ಲ, ಅವನು ಯಾರಂತ ಗೊತ್ತಿಲ್ಲ, ಅಲ್ಲಗಳೆದು ಬಿಟ್ಟಾರಿ. ಅದೇ ಯೇಸು ಸ್ವಾಮಿಯೊಂದಿಗೆ ಸಂಬಂಧ ಪುನರ್ಸ್ಥಾಪನೆ ಆಗುವಾಗ ಅಪೊಸ್ತಲ ಕೃತ್ಯದಲ್ಲಿ ಪೇತ್ರ ಮಾಡ್ತಾನೆ. 3,000 ಜನ ಯೇಸು ಸ್ವಾಮಿನ ಸ್ವೀಕಾರ ಮಾಡಿಕೊಂಡು ದೀಕ್ಷಾಸ್ನಾನ ತೆಗೆದುಕೊಂಡ್ರಂತೆ. ನಾನು ನೆನೆಸ್ತೇನೆ, ಯೇಸು ಸ್ವಾಮಿ ವಾಕ್ಯ ಹೇಳುವಾಗ ಇಷ್ಟ ನಂಬಿದ್ರಲ್ಲ ಗೊತ್ತಿಲ್ರಿ. 5,000 ಜನ ಊಟ ಮಾಡಿದ್ರು ಅಷ್ಟೇ ಅಂತ ಹೇಳಿ ಅದನ್ನು ನಂಬಿದ್ರು ಅಂತ ಹೇಳಿದ್ರು. ಆದರೆ ಪೇತ್ರ ವಾಕ್ಯ ಹೇಳುವಾಗ ದೇವರೊಂದಿಗೆ ಪುನರ್ಸ್ಥಾಪನೆ, ದೇವರೊಂದಿಗೆ ಸಂಬಂಧ ಇದ್ದುಕೊಂಡು ದೇವರ ಬಗ್ಗೆ ಮಾತಾಡಿ. ಕೆಲವೊಬ್ಬರು ವಾಕ್ಯ ಹೇಳುವಾಗ ಕೇಳಕ್ಕೆ ಮನಸ್ಸಾಗಲ್ಲ ರೀ. ಯಾಕಂದ್ರೆ ಅವ್ರಿಗೆ ದೇವರೊಂದಿಗೆ ಸಂಬಂಧನೇ ಇರಲ್ಲ, ಸುಮ್ಮನೆ ಏನೋ ಕತೆ ಹೇಳ್ತಾ ಇದ್ದಾರೆ ಅಂತ ಅನಿಸ್ತದೆ. ಸಂಬಂಧ ಇರುವಂಥ ವ್ಯಕ್ತಿ ಹೇಳುವಂಥದ್ದು ಬೇರೆ, ಮಾಹಿತಿ ಕೊಡೋದು ಬೇರೆ, ಇನ್ಫಾರ್ಮೇಶನ್ ಕೊಡೋದು ಬೇರೆ. ಗೂಗಲಲ್ಲಿ ನಾವು ಸರ್ಚ್ ಮಾಡುವಾಗ ಹೇಳ್ತಿದ್ದಲ್ಲ, ಗಾಂಧೀಜಿ ಬಗ್ಗೆ ಹಿಂಗೆಲ್ಲ ಇದೆ, ಬಟ್ ಗಾಂಧೀಜಿ ಕುಟುಂಬದವರು ಬಂದು ಅದನ್ನು ಹೇಳುವಂಥದ್ದು ಬೇರೆ ಇರ್ತದೆ. ಈ ದಿನ ಆ ಸಂಬಂಧ ಪುನರ್ಸ್ಥಾಪನೆ ಆಗಲಿ, ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ಕರ್ತ ನಮ್ಮೆಲ್ಲರೂ ಉಪಯೋಗಿಸ್ಕೊಂಡು ನಮ್ಮ ಕಣ್ಣುಗಳು ಮುಚ್ಚಿಕೊಂಡು ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ.
ಪರಲೋಕ ತಂದೆ, ತಿರುಗೊಂದು ಆವೃತ್ತಿ ನಿನ್ನ ದಿವ್ಯ ಸನ್ನಿಧಿಗೆ ಬಂದು ಈ ದಿನ ಪುನರುತ್ಥಾನದ ಆರಾಧನೆಯಲ್ಲಿ ಕೇವಲ ಇದನ್ನು ಆರಾಧನೆ ಮಾಡಿ ಹೋಗುವುದಕ್ಕಾಗಲ್ಲ, ಈ ಆರಾಧನೆಯಲ್ಲಿರುವಂಥ ನಿನ್ನ ಉದ್ದೇಶಗಳನ್ನು ಪ್ರಕಟಪಡಿಸಿರುವುದಕ್ಕಾಗಿ ಸ್ತೋತ್ರ. ಮುಚ್ಚಿರುವಂಥ ಆತ್ಮಿಕ ಕಣ್ಣುಗಳು ತೆರೆಯುವಂತೆ ಮಾಡಿದೆ. ಈ ದಿವಸ ನನ್ನ ಕಣ್ಣುಗಳು ಇನ್ನೂ ಸ್ಪಷ್ಟವಾಗಿ ಕರ್ತನ ತೆರೆಯಲ್ಪಡಲಿ. ಕರ್ತನ ದೇವರೇ, ನನ್ನ ನಂಬಿಕೆ ಹೆಚ್ಚಿಸಲ್ಪಡಲಿ ಸ್ವಾಮಿ. ಅತ್ಯಧಿಕವಾಗಿ ನಂಬಿಕೆಯಲ್ಲಿ ಬೆಳೆಯುವಂತೆ ನಮಗೂ ನಮ್ಮ ಸಭೆಗೂ ನೀನು ಆಶೀರ್ವಾದ ಮಾಡು. ಮೂರನೇದಾಗಿ ನಿನ್ನೊಂದಿಗೆ ಸಂಬಂಧವನ್ನು ಸಹ ನಿನ್ನ ರಾಜ್ಯಕ್ಕಾಗಿ ನೀತಿಗಾಗಿ ನಡೆಸುವಂತೆ ನಮ್ಮೆಲ್ಲರೂ ಉಪಯೋಗಿಸಿಕೊಡು. ಹಾಗೆ ನೀವು ಮಾಡ್ತಿರೋದಕ್ಕಾಗಿ ಸ್ತೋತ್ರ. ಯೇಸು ಕರ್ತನ ನಾಮದಲ್ಲಿ ಪ್ರಾರ್ಥನೆ ಕೇಳಿದೆ ಪರಲೋಕ ತಂದೆ, ಆಮೆನ್.